Shall we start, sir? Yes, sir. Sure. Okay, great. Good evening, everyone. ಈ ಸಂಜೆಯಲ್ಲಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಲೈವ್ ಆಗಿ. ಐ ನೋ ಸ್ಟೂಡೆಂಟ್ಸ್ ಎಸ್ಪೆಷಲಿ ಎಕ್ಸಾಮ್ಸ್ 8th ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಯಿತು. ದೆನ್ ಆಮೇಲೆ ದರ್ ವಾಸ್ ಸಮ್ ಆರ್ಡರ್, ಸೊ 2 days ಆಗಿ ಆಗಲ್ಲ. ದೆನ್ ಅಗೇನ್ ಸ್ಟಾರ್ಟ್ ಮಾಡಬಹುದು. ಎಕ್ಸಾಮ್ ಸೀಸನ್ ಇದು. ಸೊ ಇದರಲ್ಲಿ ಡಿಫ್ರೆಂಟ್ ಸ್ಟ್ರೆಸ್ ಆಗ್ಬಹುದು, ಲರ್ನಿಂಗ್ ಚಾಲೆಂಜಸ್ ಆಗ್ಬಹುದು, ತುಂಬಾ ಚಾಲೆಂಜಸ್ ನಾವು ಫೇಸ್ ಮಾಡಿರ್ತೀವಿ. ಸೊ for that, for giving us guidance, this session we are orienting. Idu munche we have been doing role models bantu different sectors ninda role models bantu avaru educational pathway ಬಗ್ಗೆ ನಮ್ಮ ಕಡೆ ಶೇರ್ ಮಾಡುತ್ತಾರೆ. But from today onwards it's regarding this exam season ಅಲ್ಲಿ ನಮ್ಮ ಮಕ್ಕಳ ಕಡೆಯಿಂದ we have got feedback that ಸ್ವಲ್ಪ ಈ ಎಕ್ಸಾಮ್ ಬಗ್ಗೆ ಮಾತಾಡೋದು, ಅದರಲ್ಲಿ ಕ್ವೆಶ್ಚನ್ಸ್ ಇದೆ, ಅದು ಸಾಲ್ವ್ ಮಾಡೋದಕ್ಕೂ we will have a session andre. I know my Kannada is not strong, so I will just introduce myself. My name is Arjun. I am working with Anahata United Efforts Foundation as a program manager, and this session alli we have a very interesting guest with us. So before we start, chikku one activity ide, so adu ನಾವು ನೋಡೋಣ. Okay, before everything, before we start, one Google form ನಾನು ನಿಮ್ಮ ಚಾಟ್ ಅಲ್ಲಿ ಶೇರ್ ಮಾಡಿದೆ, ರಿಜಿಸ್ಟ್ರೇಷನ್ ಫಾರ್ಮ್. ಅದು ಸ್ವಲ್ಪ 1 minute ತಗೊಂಡು ಅದು ಸ್ವಲ್ಪ ಫಿಲ್ ಮಾಡಿಬಿಡಿ. ಜಸ್ಟ್ ಕ್ಲಿಕ್ ಮಾಡಬೇಕು. ಅದರಲ್ಲಿ ನಿಮ್ಮ ಹೆಸರು, ನೀವು ನಿಮ್ಮ ಕ್ರೈಟೀರಿಯಾ ಲೈಕ್ ಸ್ಟೂಡೆಂಟು, ಟೀಚರು, ಇಲ್ಲ UE ಸ್ಟಾಫ್ ಮೆಂಬರು, ಇಲ್ಲ ಎಜುಕೇಟರ್, ಆ ಥರ ಇದೆ. ಪ್ಲೀಸ್ ಸ್ವಲ್ಪ 2 minutes ತಗೊಂಡು ಅದು ಫಿಲ್ ಮಾಡಿಬಿಡಿ. ಇಫ್ ಯು ಫಿಲ್ಡ್, ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್. ಎಲ್ಲರೂ ಫಿಲ್ ಮಾಡಬಹುದು. ಐ ಆಮ್ ಆಲ್ಸೋ ಫಿಲ್ಲಿಂಗ್ ಇಟ್. ಸೊ ಪ್ಲೀಸ್ ಫಿಲ್ ಮಾಡಿ. ಸೊ ಏನಾಗುತ್ತೆ ಅಂದ್ರೆ, ನಾವು ಈ ತರ ಒಂದು ಸೆಷನ್ ನಾವು ಅಟೆಂಡ್ ಮಾಡಿದ್ವಿ ಅಂದ್ರೆ ಒನ್ ಪ್ರಾಪರ್ ಆಗಿ ಒನ್ ಡಾಕ್ಯುಮೆಂಟೇಶನ್ ಆಗುತ್ತೆ. So now again it will be useful for us. So please fill ಮಾಡಿ. Still people are joining, sir. Anyway. Okay, no issue. Yeah. Okay, again last idagi attendance form, hajar form, please adu fill ಮಾಡಿ. Okay, great. So before we start, so ಚಿಕ್ಕು one activity ತರ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ರೆ, I am going to ನಿಮ್ಮ ಸ್ಕ್ರೀನ್ ಅಲ್ಲಿ ನಮ್ಮ PPT. ಕ್ಯಾನ್ ಯು ಸಿ ದ PPT? ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬಹುದು. ಓನ್ಲಿ 16 ಮೆಂಬರ್ಸ್ ಇದೆ. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬಹುದು. ಕ್ಯಾನ್ ಯು ಸಿ ದ PPT? 3 ಮಕ್ಕಳು ಕೂತ್ಕೊಂಡು ಅವರು ಹ್ಯಾಂಡ್ ರೈಸ್ ಮಾಡ್ತಾರೆ. ಕ್ಯಾನ್ ಯು ಸಿ ದ PPT? ಎಸ್ ಅಲ್ವಾ? ಓಕೆ, ಗ್ರೇಟ್. ಸೊ ಎಲ್ಲರಿಗೂ ಅದು ಓಕೆ. ನೆಕ್ಸ್ಟ್ ಆಗಿ ಒಂದು ಪಿಕ್ಚರ್ ಬರುತ್ತೆ. ಓಕೆ, ಸೊ ವಾಟ್ ಐ ವಾಂಟ್ ಯು ಟು ಥಿಂಕ್ ಇಸ್, ಈ ಪಿಕ್ಚರ್ ನೋಡಿ ನೀವು, ಇದು ನಿಮ್ಮ ಮನಸ್ಸಲ್ಲಿ ಏನ್, ವಾಟ್ ಈಸ್ ಕಮಿಂಗ್ ಟು ಯುವರ್ ಮೈಂಡ್ ಆಫ್ಟರ್ ಲುಕಿಂಗ್ ಎಟ್ ದಿಸ್? ಸ್ವಲ್ಪ ಹೇಳ್ಬಹುದಾ? ಚಾಟ್ ಅಲ್ಲಿ ಬರೀರಿ. ಎಲ್ಲರೂ ಶೇರ್ ಮಾಡಿ. ವಾಟ್ ಡು ಯು ಥಿಂಕ್ ದಿಸ್ ಇಸ್? ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಸ್ವಲ್ಪ ಚಾಟ್ ಅಲ್ಲಿ, ಯು ಕ್ಯಾನ್ ಮೆಸೇಜಸ್ ಅಲ್ಲಿ ಸ್ವಲ್ಪ ಬರೀರಿ. ಪ್ರಕಾಶ್ ಸರ್ ಹ್ಯಾಂಡ್ ರೈಸ್ ಮಾಡ್ತೀರಾ? ಬಟ್ ಐ ವುಡ್ ಸೇ ಪ್ಲೀಸ್ ಚಾಟ್ ಅಲ್ಲಿ ಸ್ವಲ್ಪ ಬರೀರಿ. ವಿ ವಿಲ್, ಎವ್ರಿ ಒನ್ ಶುಡ್ ಗೆಟ್ ಚಾಟ್ಸ್. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಟುಡೇ ವಿ ಹ್ಯಾವ್ ಗಾಟ್ ಬ್ಯೂಟಿಫುಲ್, ವೆರಿ ವಂಡರ್ಫುಲ್ ಗೆಸ್ಟ್ ವಿತ್ ಅಸ್. ಅಲ್ಪನಾ ಭೂಷಣ್ ಮ್ಯಾಮ್ ಅವರು ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಅಂದ್ರೆ ಹೇಳ್ತಾರೆ. ಎಸ್, ಏನ್, ವಾಟ್ ಈಸ್ ಕಮಿಂಗ್ ಟು ಯುವರ್ ಮೈಂಡ್? ಏನು ರಾಂಗ್ ಆನ್ಸರ್ ಆ ತರ ಏನೂ ಇಲ್ಲ. ನಿಮ್ ಏನ್ ಅರ್ಥ ಆಗಲ್ಲ, ಏನ್ ವಿಚಾರ ಬರುತ್ತೆ, ವಾಟ್ ಡು ಯು ಫೀಲ್ ಆರ್ ವಾಟ್ ಡು ಯು ಥಿಂಕ್, ಅದು ಎಲ್ಲರೂ ಶೇರ್ ಮಾಡಬೇಕು. ಅಲ್ಪನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಾಕಿ ಎಲ್ಲರೂ ಅದು ಸ್ವಲ್ಪ ಶೇರ್ ಮಾಡಬಹುದು. ಎನಿಥಿಂಗ್ ವಾಟ್ ಕಮ್ಸ್ ಟು ಯುವರ್ ಮೈಂಡ್ ಎಲ್ಲರೂ ಮಾಡಬಹುದು. ಇಲ್ಲ ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂದ್ರೆ ಇದಾಗಲ್ಲ. ಸ್ಟ್ರೇಟ್ ಇಲ್ಲ ಅದು. ಓಕೆ, ಸಮಥಿಂಗ್ ವಿಚ್ ಇಸ್ ನಾಟ್ ಸ್ಟ್ರೇಟ್. ಥ್ಯಾಂಕ್ ಯು ಪ್ರಕಾಶ್. ಲೋಕೇಶ್, ಸ್ನೇಕ್ಸ್ ಫೇಸ್. ಓಹೋ, ಓಕೆ, ಥ್ಯಾಂಕ್ ಯು ಲೋಕೇಶ್. ವಾಟ್ ಎವರ್ ಇಸ್ ಕಮಿಂಗ್ ಟು ಯುವರ್ ಮೈಂಡ್, ಪ್ಲೀಸ್ ದಿಸ್ ವೈ. ಐ ಆಮ್ ಗೋಯಿಂಗ್ ಟು ಎಲ್ಲರೂ ಶೇರ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ವಿ ಆರ್ ಆಲ್ ಟೇಕನ್ ದ ಟೈಮ್. ಪ್ರಾಬ್ಲಮ್ ಸಾಲ್ವ್. ಓಕೆ, ಪ್ರಾಬ್ಲಮ್ಸ್. Okay, thank you Gangadhar sir. Yes, Ganesha face. Oh, okay, great. ಎಲ್ಲರೂ ಬರಿಬೇಕು ಬಾ. ಇಲ್ಲ ಅಂದ್ರೆ, can everyone hear me? If you can hear me, if you can hear my voice and voice ಬರುತ್ತಾ? Yes sir. Thank you Madan. Okay, great.
Great. Okay, I'm going to stop there. Yes, idu maybe one confused state andre obru heltare. Yes, the idea is something which I wanted to. I was thinking ಏನ್ start ಮಾಡಬಹುದು ಈ ಸೆಷನ್ ಅಂದ್ರೆ. So yes, we are all somewhere ನಮ್ ಎಜುಕೇಟರ್ಸ್ ಆಗ್ಬಹುದು, ಇಲ್ಲ ನಾವು NGO ದಲ್ಲಿ ಕೆಲಸ ಮಾಡೋ ಎಂಡ್ ಆಫ್ ದ ಇಯರ್ ಟೈಮ್ ಇದು. ಸೊ ಎವ್ರಿ ಒನ್ ಇಸ್ ಲಿಟಲ್ ಸ್ಟ್ರೆಸ್ಡ್ ಫಾರ್ ಡಿಫ್ರೆಂಟ್ ರೀಸನ್ಸ್. ಮಕ್ಕಳು ಎಸ್ಪೆಷಲಿ ಎಕ್ಸಾಮ್ಸ್ ಬರುತ್ತೆ, ಮೇ ಬಿ ಡಿಫ್ರೆಂಟ್ ರೀಸನ್ಸ್ ಆಗ್ಬಹುದು. ಫಾರ್ ಎಕ್ಸಾಂಪಲ್, ಈ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಈ ಸಮ್ ಸ್ಟ್ರೆಸ್ಗೋಸ್ಕರ ಏನ್ ಕಾರಣ ಅಂದ್ರೆ, ಎಸ್ ಕನ್ಫ್ಯೂಸ್ ಮೈಂಡ್ ಅಂದ್ರೆ ಭಾಗ್ಯ ಹೇಳ್ತಾರೆ, ಎಸ್ ಏನ್ ಆಗುತ್ತೆ ಅಂದ್ರೆ ಡಿಫ್ರೆಂಟ್ ಕಾರಣ ಆಗ್ಬಹುದು. ಎಕ್ಸ್ಟ್ರಾಮ್ ಆಗ್ಬಹುದು, ಇಲ್ಲ ಕೆಲಸದಲ್ಲಿ ಮಾರ್ಚ್ ಎಂಡ್ ಬರುತ್ತೆ ಅದಾಗಬಹುದು. ಡಿಫ್ರೆಂಟ್ ರೀಸನ್ಸ್ ಆಗಿ ಈ ತರ ಆಗ್ಬಹುದು. ಅಂಡ್ ಎವ್ರಿ ಒನ್ ಆಫ್ ಅಸ್ ಆರ್ ಗೋಯಿಂಗ್ ಥ್ರೂ ಇಟ್. ಓಕೆ, ಸೊ ನೆಕ್ಸ್ಟ್ ಆಗಿ, can you think what this is? Madan, ಏನ್ ನೋಡ್ತೀರಾ ಈ ಪಿಕ್ಚರ್ ಅಲ್ಲಿ? ಏನಾಗುತ್ತೆ? ಏನಾದ್ರು ಅನ್ಮ್ಯೂಟ್ ಮಾಡಿ ಹೇಳ್ಬಹುದಾ? ಏನಾಗುತ್ತೆ? ವಾಟ್ ಕ್ಯಾನ್ ಯು ಸಿ ಇನ್ ದಿಸ್ ಪಿಕ್ಚರ್? ಸರ್, ಇದ್ರಲ್ಲಿ ನಾವು ಬೇರೆಯವರಿಂದ ನಾಲೆಜ್ ನ ಪಡ್ಕೋಬಹುದು ಅಂತ ಅನ್ಸುತ್ತೆ ಸರ್. ಓ, ಥ್ಯಾಂಕ್ ಯು ಸೋ ಮಚ್ ಭರತ್. ವಿ ಶುಡ್ ಮೇಕ್ ಆರ್ಗನೈಸ್ಡ್ ಇಂಟು ಅನ್ಆರ್ಗನೈಸ್ಡ್ ಇಂಟು ಆರ್ಗನೈಸ್ಡ್. ಥ್ಯಾಂಕ್ ಯು ಲೋಕೇಶ್. ಎಲ್ಲ ಆನ್ಸರಿಂಗ್ ಕರೆಕ್ಟೇ. ಅದೇ ಈ ಸೆಷನ್ ಅದ ಒಬ್ಜೆಕ್ಟಿವ್ ಏನಂದ್ರೆ, ನಮ್ ಕಡೆ ತುಂಬಾ ಒಳ್ಳೇದಾಗಿ ಒಂದ್ ವ್ಯಕ್ತಿ ನಮ್ ಕಡೆ ಟುಡೇ ಬಂದಿದ್ದಾರೆ. ಸೊ ಸರ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಎಲ್ಲರೂ ಸ್ಟೇಟ್ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ, ಸ್ಟ್ರೆಸ್ಫುಲ್ ಆಗಿರ್ತಾರೆ. ಅದು ಯಾವ ತರ ಅನ್ವೈಂಡ್ ಮಾಡಿ ಅದು ಕ್ಲಿಯರ್ ಆಗಿ ಆಗ್ಬೇಕು, ಯಾವ ತರ ನಮ್ ವೆಲ್ಬೀಯಿಂಗ್ ಮೆಂಟಲ್ ಆಗಿ ನಾವು ಯಾವ ತರ ಮೆಂಟಲ್ ವೆಲ್ಬೀಯಿಂಗ್ ಅಲ್ಲಿ ಹೋಗ್ಬೇಕು ಅಂದ್ರೆ ನಮ್ ಕಡೆ ಮಾತಾಡೋದಕ್ಕೂ ವಿ ಹ್ಯಾವ್ ಅ ವೆರಿ ವಂಡರ್ಫುಲ್ ಗೆಸ್ಟ್ ಟುಡೇ. I welcome Vishwanath, Dr. Professor Vishwanath, H.S. Vishwanath sir. So sir kade helbeku, yes, helbeku andre he's an educationist and tumba different sectors alli avaru work madidare. Sir, thank you so much for coming. Before we start, I would request you just ನೀವು ಸ್ವಲ್ಪ ನಮ್ಮ ಮಕ್ಕಳ ಕಡೆ just ಮಾತಾಡಿ, then we will go to the interview. ಮಕ್ಕಳು ಇರ್ತಾರೆ, ಟೀಚರ್ಸ್ ಇರ್ತಾರೆ. Yes. Okay, thank you, Arjun. Very kind of you. Yes. And I am very happy that I am trying to help some children who are taking up examinations. Okay. Unfortunately, exams shall not decide the fate of a student or a future of a student. But in the current system, both children as well as the parents, they have taken examination so seriously, which in my opinion, it is not that much necessary to take it so seriously. Because exam is only for, say, studying some content, analyzing it, understanding it, trying to recollect and retrieve during examination and reproduce. Okay. And that shall not decide the entire future of a student. It's only a part of life. So I would like to suggest all my fellow students, do not worry too much about examination. Worry about the exam of life, not examination of your curriculum or school or whatever it is. So much. Of course, it is very much essential to prepare well so that we can give an attempt with all our sincerity and determination. If you do so, normally we can avoid either stress or tension or sometimes even frustration whenever we fail to recollect whatever we have studied. So ನನ್ನ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಕ್ಕಳಿಗೆ ಸಲಹೆ ಏನು ಅಂತ ಅಂದ್ರೆ, ಮಕ್ಕಳು ಎಕ್ಸಾಮಿನೇಷನ್ ಅನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಳ್ಳಿ. ನಾಟ್ ಆಸ್ ಎ ಪ್ರಾಬ್ಲಮ್. ಎ ಪ್ರಾಬ್ಲಮ್ ಇಸ್ ಡಿಫರೆಂಟ್ ಫ್ರಮ್ ಎ ಚಾಲೆಂಜ್. ಮೆನಿ ಎ ಟೈಮ್ಸ್ ಇವನ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್, ಬಟ್ ಎ ಚಾಲೆಂಜ್ ಡೆವಲಪ್ಸ್ ಎ ಸ್ಟೇಟ್ ಆಫ್ ಮೈಂಡ್ ವೇರ್ ಐ ಕ್ಯಾನ್ ಟ್ರೈ with all my efforts sincerely to face that problem and try out to what extent I can solve this problem. That is called challenge. So samasye bere, savalu bere. Savalu kuda samasye enniskodute, andre savalana ನಾವು ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೊಳ್ಳುವಂಥದ್ದು.
ಹಾಗಾಗಿ ಮಕ್ಕಳು ಪರೀಕ್ಷೆಯನ್ನ ಬಹಳ ಖುಷಿಯಿಂದ ಒಂದು ಪ್ರಯೋಗ ಅಂದ್ಕೊಂಡು ಒಂದು ಸವಾಲಾಗಿ ತೆಗೆದುಕೊಳ್ಬೇಕೇ ಹೊರತು ಇದೊಂದು ದೊಡ್ಡ ಸಮಸ್ಯೆ ಅನ್ನೋ ದೃಷ್ಟಿನಲ್ಲಿ ನೋಡಬಾರ್ದು. ಅದರಲ್ಲೂ ವಿಶೇಷವಾಗಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಅಕಸ್ಮಾತ್ ಅವ್ರಿಗೆ ಇದನ್ನ ದೊಡ್ಡ ಸಮಸ್ಯೆ ಅಂದ್ಕೊಂಡ್ಬಿಟ್ರೆ ಈವನ್ ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದೇರ್ ಸೆಕೆಂಡ್ PU ಪ್ರಿಪರೇಷನ್ ಅಂಡ್ ಎಕ್ಸಿಕ್ಯೂಷನ್ ಅಂತ ಹೇಳಿ. ಹಾಗಾಗಿ SSLC ನಲ್ಲಿ ಇದ್ದಾಗ್ಲೇನೆ ಮಕ್ಕಳು ಈ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ ಈ ಮಕ್ಕಳಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಪರೀಕ್ಷಾ ದೃಷ್ಟಿಯಿಂದ ಅಥವಾ ಹೇಗೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಬೇಕು, ನಮ್ಮ ಮಾನಸಿಕ ಸ್ಥಿತಿಯನ್ನ ಹೇಗೆ ನಾವು ಸನ್ನದ್ಧವಾಗಿ ಇಟ್ಕೊಳ್ಬೇಕು, ಇನ್ ವಾಟ್ ವೇ ವಿ ಕ್ಯಾನ್ ಸೇ re-energize our mind, reboost our mind, Okay. in what way we ourselves can get refreshed and see that we never get stressed up, tensed up. So ಇದಕ್ಕೆ ನಾವು ವೆರಿ ಸಿಂಪಲ್ ಸೊಲ್ಯೂಷನ್ಸ್, ವೆರಿ ಸಿಂಪಲ್ ಟಿಪ್ಸ್ ಗಳನ್ನ ನಾವು ಕೊಡಬಹುದು. ಸುಮಾರು ಕಡೆ ನಾವು ಇದನ್ನೆಲ್ಲ ಹೇಳ್ಕೊಟ್ಟಿದ್ದೇವೆ, ಮಕ್ಕಳಿಗೂ ಗೊತ್ತಿರುತ್ತೆ. ಆದ್ರೂ ಈ ವಯೋಮಾನದಲ್ಲಿ ಏನಾಗುತ್ತೆ, ಮಕ್ಕಳು ಅಸಹಜವಾಗಿ ಸಹಜವಾಗಿ ಅವರು ಈ ಒಂದು ಟೆನ್ಷನ್ ಅನ್ನೋ ಬಲೆಗೆ ಬೀಳ್ತಾ ಇರ್ತಾರೆ. ಓಕೆ, ಎಸ್ ಅರ್ಜುನ್. ಎಸ್, ಓಕೆ, ಎಸ್, ತುಂಬಾ ಒಂದ್ ಇದರಲ್ಲಿ ಬಂದಿತ್ತು ಲೋಕೇಶ್. ವಿ ವಿಲ್ ಕಮ್ ಟು ದಟ್. ಸೊ ಸರ್, ನಾವು ಏನ್ ಮಾಡಿದ್ವಿ ಅಂದ್ರೆ, ನೀವು ಇಲ್ಲಿ ಬಂದಿದ್ರೆ ತುಂಬಾ ಮಕ್ಕಳು ಆಸ್ ಐ ಮೆನ್ಷನ್ ಅವರು ಮೇ ಬಿ ಅವ್ರ ಕಡೆ ಈ ತರ ಮೊಬೈಲ್ ಈ ಟೈಮ್ ಅಲ್ಲಿ ಸಿಗಕ್ಕಾಗಲ್ಲ. ವಿ ಆರ್ ರೆಕಾರ್ಡಿಂಗ್ ದ ಸೆಷನ್, ಇದು ಯೂಟ್ಯೂಬ್ ಅಲ್ಲಿ, ಆಮೇಲೆ ವಿಲ್ ಬಿ ಶೇರಿಂಗ್ ವಿತ್ ದಮ್. ವಿ ಹ್ಯಾಡ್ ಕಲೆಕ್ಟೆಡ್ ಸಮ್ ಕ್ವೆಶ್ಚನ್ಸ್ ಆಲ್ಸೋ ವಿತ್ ದಮ್ ಸರ್. ಸೊ ಮೇ ಬಿ ನಾವು ಏನ್ ಮಾಡೋಣ ಅಂದ್ರೆ ಕ್ವೆಶ್ಚನ್ಸ್ ನಾವು ನೋಡೋಣ, then at the end of it ನಾವು ಇಲ್ಲಿ audience ನಿಂದ also we can take the questions. Sure, why not? And in between also I can just keep on giving you some associated points or some allied issues which are really which will really reinforce whatever the thoughts that I have shared. Yeah, thank you, sir. And as you correctly this one, nam maximum students Kannada speakers, so ನೀವು ಎರಡು I don't mind using Kannada. I don't mind. You make it easy for me also. So idalli I have put the question in English and Kannada. So now English alli maybe I will tell that question. ನೀವು ಅದು ಕನ್ನಡದಲ್ಲಿ ನೀವೇ summarize ಮಾಡಿದ್ರೆ ಅಂದ್ರೆ ಇನ್ನು ಚೆನ್ನಾಗಿ ಅದು ಬರುತ್ತೆ. Okay, we will come to the questions first. Yes, so first question agi bantu, what are some practical tips for managing stress and staying focused while studying for exams? During ಕನ್ನಡದಲ್ಲಿ ಆ ಪ್ರಶ್ನೆ ಕನ್ನಡದಲ್ಲಿ ಕೊಟ್ಟಿದ್ದೀರಿ ನೀವು ಈಗಾಗಲೇ. ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವಾಗ ಒತ್ತಡವನ್ನು ನಿರ್ವಹಿಸಲು ಮತ್ತು ಗಮನವನ್ನು ಕೇಂದ್ರೀಕರಿಸಲು ಕೆಲವು ಪ್ರಾಯೋಗಿಕ ಸಲಹೆಗಳು ಯಾವುವು? ಇದು ಪ್ರಶ್ನೆಯ ಕನ್ನಡ ರೂಪಾಂತರ, ತರ್ಜುಮೆ ಮಾಡಿದ್ದೇನೆ. So what are some of the practical tips that can be given to students so that they can overcome their stress during examination days? Correct. So ಈ ಸಮಸ್ಯೆ ನೋಡಿ, ಈ ಸಮಸ್ಯೆಯನ್ನ ನಾವು ಸಾಧ್ಯವಾದಷ್ಟು ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಇದನ್ನ ನಾವು ಗಮನ ಕೊಟ್ಟು ಈ ಸಮಸ್ಯೆ ಬರದ ಹಾಗೆ ನಾವು ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಈಗ ವಿದ್ಯಾರ್ಥಿಗಳಲ್ಲಿ 3 ಬಗೆಯ ವಿದ್ಯಾರ್ಥಿಗಳನ್ನ ನಾವು ಕಾಣ್ತೇವೆ. See, some students are ಹೋಮಿಯೋಸ್ಟಾಟಿಕ್ ಅಂತ ಅಂದ್ರೆ ಅವರು ಇನರ್ಟ್ ಆಗಿರ್ತಾರೆ. ಇನರ್ಟ್ ಅಂತ ಅಂದ್ರೆ ಬಹಳ ಅವರು ಕಂಫರ್ಟ್ ಝೋನ್ ಅಲ್ಲಿ ಇರುವಂತವ್ರು, ಹೆಚ್ಚು ತೊಂದರೆ ತೆಗೆದುಕೊಳ್ಳೋದಿಲ್ಲ. ಇಡೀ ವರ್ಷದುದ್ದಕ್ಕೂ ಅವರು ಒಂದೇ ರೀತಿ ಇರುವಂತವ್ರು, ಸಾಧ್ಯವಾದಷ್ಟು ಗುರಿ ಕೇಂದ್ರಿತವಾಗಿ ಇರುವುದಿಲ್ಲ. ಎಕ್ಸಾಮಿನೇಷನ್ ಆಗ್ಲಿ ಅಥವಾ ಲೈಫ್ ಅನ್ನಾಗ್ಲಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅವರು ಸಂದರ್ಭಕ್ಕೆ ಉಚಿತವಾಗಿ ಅವರು ನಡೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ದೀಸ್ ಸ್ಟೂಡೆಂಟ್ಸ್ ಆರ್ ಕಾಲ್ಡ್ ಇನರ್ಟ್ ಅಥವಾ ಹೋಮಿಯೋಸ್ಟಾಟಿಕ್. ಇಂಥ ಮಕ್ಕಳಿಗೆ ಎಕ್ಸಾಮಿನೇಷನ್ ಡೇಸ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಬರುತ್ತೆ ಅರ್ಜುನ್. ಇನ್ನ ಎರಡನೇ ರೀತಿ ಮಕ್ಕಳು ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ಟ್ರೆಸ್ ಇರೋವಂಥವ್ರು, ಆವರೇಜ್ ಲೆವೆಲ್ ಸ್ಟ್ರೆಸ್ ಮಾಡ್ಕೊಳ್ಳುವಂಥವ್ರು. ಅವ್ರು ಯಾರು ಅಂತ ಅಂದ್ರೆ ದೇ ಆರ್ ಎಕ್ಸ್ಟರ್ನಲಿ ಮೋಟಿವೇಟೆಡ್, ದೇ ಆರ್ ಆಲ್ಸೋ ಕಾಲ್ಡ್ ಟ್ರಾನ್ಸ್ಫಾರ್ಮೇಟಿವ್. ಪರಿವರ್ತನೆ ಆಗೋ ಮಕ್ಕಳುಗಳವರು. ಯಾರಾದ್ರೂ ಹೇಳ್ತಾ ಇರಬೇಕು, ಪೇರೆಂಟ್ಸ್ಗಳು, ಟೀಚರ್ಸ್ಗಳು, ಪಿಯರ್ ಗ್ರೂಪ್ ಮೆಂಬರ್ಸ್ಗಳು. ಅವ್ರು ಹೇಳ್ತಾ ಇದ್ರೆ ಅವ್ರು ಕೇಳ್ತಾ ಹೋಗ್ತಾರೆ, ಓದ್ತಾರೆ, ಟೈಮ್ ಟೇಬಲ್ ಹಾಕೊಳ್ಳುವಂಥದ್ದು, ನಿಯಮಿತವಾಗಿ ಅಧ್ಯಯನ ಮಾಡುವಂಥದ್ದು. ಸೊ ಮಾರ್ಗದರ್ಶನ ಕೊಟ್ರೆ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಇದ್ರು ಕೂಡ ಪ್ರಾರಂಭದಲ್ಲಿ ಅವರು ಸ್ವಲ್ಪ ರಿಯಾಕ್ಷನ್ ತೋರಿಸದೇ ಇದ್ರೆ ಕೊನೆಗೆ ನಿಧಾನವಾಗಿ ರೆಸ್ಪಾಂಡ್ ಮಾಡ್ಕೊಂಡು ನಮ್ ದಾರಿಗೆ ಬರುವಂತವ್ರು. ಸೊ ಕ್ರಮೇಣವಾಗಿ ಅವ್ರು ಬದಲಾಗ್ತಾರೆ. ಸೊ ಬಿಲೋ ಆವರೇಜ್ ಇರುವಂತವ್ರು ಆವರೇಜ್ ಲೆವೆಲ್ಗೆ ಬರ್ತಾರೆ, ಆವರೇಜ್ ಇರುವಂತವ್ರು ಎಬವ್ ಆವರೇಜ್ ಲೆವೆಲ್ಗೆ ಬರ್ತಾರೆ. ಇಂಥ ಮಕ್ಕಳನ್ನ ನಾವು ಟ್ರಾನ್ಸ್ಫಾರ್ಮೇಟಿವ್ ಮಕ್ಕಳು ಅಂತ ಕರಿತೇವೆ. ಈ ಮಕ್ಕಳಿಗೆ ಪ್ರಾರಂಭದಿಂದ ಏನು ಅಷ್ಟೊಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಅಂತ ಇರೋದಿಲ್ಲ. ಯಾವಾಗ ಟೆಸ್ಟ್ಗಳು, ಸ್ಕೂಲ್ ಟೆಸ್ಟ್ಗಳು, ಮಂತ್ಲಿ ಟೆಸ್ಟ್ಗಳು ಅಥವಾ ಸೆಮಿಸ್ಟರ್ ಎಕ್ಸಾಮ್ಸು ಅಥವಾ ಯೂನಿಟ್ ಟೆಸ್ಟ್ಗಳು ಬಂದಾಗ ಆ ದಿನಗಳಲ್ಲಿ ಒಂದ್ ಸ್ವಲ್ಪ
ಏನೊಂದು 50-60% ಟೆನ್ಷನ್ಗೆ ಒಳಗಾಗ್ತಾರೆ, ಸ್ಟ್ರೆಸ್ಗೆ ಒಳಗಾಗ್ತಾರೆ. ಮತ್ತೆ 2-3 ದಿನ ಆ ಸ್ಟ್ರೆಸ್ ನಲ್ಲಿ ಟೆನ್ಷನ್ ಅಲ್ಲಿ ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನ 3ನೇ ಕೆಟಗರಿ ಇವ್ರು ಯಾರಪ್ಪ ಅಂತ ಅಂದ್ರೆ ಒಂದು 20% ಪಾಪ್ಯುಲೇಷನ್ ಈ ತರ ಇರ್ತಾರೆ. ಇಡೀ ಒಂದು 100% ಅಂತ ನಾವು ತೆಗೆದುಕೊಂಡಾಗ 20% ಹೋಮಿಯೋಸ್ಟಾಟಿಕ್ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಮಕ್ಕಳು, ಯಾವಾಗ್ಲೂ ತಲೆ ಕೆಡಿಸ್ಕೊಳ್ತಲೆ ಕೊನೆಗೆ ಟೆನ್ಷನ್ ಮಾಡ್ಕೊಳ್ಳುವಂಥವ್ರು. ಇನ್ನೊಂದು 60% ಟ್ರಾನ್ಸ್ಫಾರ್ಮೇಟಿವ್, ಬದಲಾಗುವಂತ ಮಕ್ಕಳುಗಳು. ಹಾಗೇನೆ 3ನೇವರು ಒಂದು 20% ನಾವು ನೋಡಿದ ಹಾಗೆ ಇಂಟರ್ನಲಿ ಮೋಟಿವೇಟೆಡ್, ದೇ ಆರ್ ಕಾಲ್ಡ್ ಸೆಲ್ಫ್ ಮ್ಯಾನೇಜ್ಡ್. ತಮ್ಮನ್ನೇ ತಾವು ಸ್ವಯಂ ನಿಯಂತ್ರಣ ಮಾಡ್ಕೊಳ್ಳುವಂಥವ್ರು, ತಮಗೆ ತಾವು ಗೈಡೆನ್ಸ್ ಮಾಡ್ಕೊಳ್ಳುವಂಥವ್ರು, ತಾವೇ ತಮ್ಮನ್ನ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳುವಂಥವ್ರು, ಅಂದ್ರೆ ಸ್ವಯಂ ಅವಲೋಕನ ಮಾಡ್ಕೊಳ್ಳುವಂಥವ್ರು, ಸ್ವಯಂ ವಿಶ್ಲೇಷಣೆ ಮಾಡ್ಕೊಳ್ಳುವಂಥವ್ರು. ಆಟೋಮೋಟಿವ್ ಅವರು, ಆಟೋಮೋಟಿವ್ ಅಂತಂದ್ರೆ ಸ್ವಯಂ ಚಾಲಿತ ಅವರು, ಯಾರಂದ್ರೂ ಹೇಳಿಸ್ಕೊಳ್ಳೋದಿಲ್ಲ, ಸೆಲ್ಫ್ ಮೋಟಿವೇಟೆಡ್. ಇಂಟ್ರಿನ್ಸಿಕಲಿ ಮೋಟಿವೇಟೆಡ್ ಅಂದ್ರೆ ತಮಗ್ ತಾವೇ ಪ್ರೇರೇಪಣೆ ಕೊಟ್ಕೊಳ್ತಾ ಇರ್ತಾರೆ, ಒಂದು ಸ್ಪಷ್ಟವಾದ ಗುರಿ ಮತ್ತು ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ, ತಮ್ಮ ಎಲ್ಲ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾರೆ, ಯಾರಿಂದಲೂ ಹೇಳಿಸ್ಕೊಳ್ಳೋದಿಲ್ಲ, ಮುಂದಾಲೋಚನೆ ಇರುತ್ತೆ. ಇಂಥ ಮಕ್ಕಳಿಗೆ ಸ್ಟ್ರೆಸ್ ಯಾವತ್ತೂ ಇರೋದಿಲ್ಲ. ಆಲ್ ಸ್ಕೂಲಿಂಗ್ ಡೇಸ್ ಏನಿದೆ 210 days ಅಥವಾ 220 days ಅಷ್ಟೂ ಕೂಡ ಇವನ್ ಇನ್ಕ್ಲೂಡಿಂಗ್ ಎಕ್ಸಾಮಿನೇಷನ್ ಡೇಸ್ ಅವ್ರ ಸ್ಟ್ರೆಸ್ ಒಳಗಾಗಲ್ಲ. ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ರೆಸ್ ರಿಡಕ್ಷನ್ ಮೊದಲನೇ 2 ಕೆಟಗರಿ ಅವ್ರಿಗೆ ಬರುತ್ತೆ. ನಾನ್ ಕೌನ್ಸಿಲಿಂಗ್ ಮಾಡಿದ ಹಾಗೆ 3ನೇ ಕೆಟಗರಿನಲ್ಲೂ ಕೂಡ 20% ಅಂತ ಹೇಳಿದ್ನಲ್ಲ, ಅದ್ರಲ್ಲಿ 1% ಮಕ್ಕಳು ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಕ್ಸಾಮ್ ನಲ್ಲಿ, ಸ್ವಲ್ಪ ಏನಾದ್ರೂ ಮರ್ತು ಹೋಗ್ಬಿಟ್ರೆ, ಅಥವಾ ನಾನು ಕೇಳಿದ್ದಕ್ಕೆ ಪ್ರಶ್ನೆಗೆ ಉತ್ತರ ಕೊಡದಲ್ಲೇ ಇದ್ರೆ, ನನ್ಗೆ 1% 2% ಕಡಿಮೆ ಆದ್ರೆ ಅನ್ನೋ ಮಕ್ಕಳಿಗೆ ಸ್ಟ್ರೆಸ್ ಬರುತ್ತೆ. ಸೊ ದೇ ಆರ್ ಸ್ಟ್ರೆಸ್ಡ್ ಅಪಾನ್ 1% or 2% ಆಫ್ ಮಾರ್ಕ್ಸ್ ವಿಚ್ ದೇ ಮೇ ಲೂಸ್ ಬಿಕಾಸ್ ಆಫ್ ಸಮ್ ಕಾಂಟೆಕ್ಸ್ಚುಯಲ್ ಫ್ಯಾಕ್ಟರ್ಸ್. ಅದನ್ ಬಿಟ್ರೆ ಮಕ್ಕಳಿಗೆ ನಾನ್ ನೋಡಿದ ಹಾಗೆ ಎಲ್ಲಾ ಮಕ್ಕಳಿಗೂ ಸ್ಟ್ರೆಸ್ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತೆ ಅರ್ಜುನ್. ಸೊ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಮಕ್ಕಳಿಗೆ ಈ ಕಾಂಟೆಕ್ಸ್ಟ್ ಸ್ಪೆಸಿಫಿಕ್ ಸ್ಟ್ರೆಸ್ ರಿಡಕ್ಷನ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಸ್ಟೂಡೆಂಟ್ ಸ್ಪೆಸಿಫಿಕ್, ಈ ಸ್ಟೂಡೆಂಟ್ ಸ್ಪೆಸಿಫಿಕ್ ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದು ಸ್ಟ್ರೆಸ್ ರಿಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಹಾಗಾಗಿ ಈ ಇನರ್ಟ್ ಅಥವಾ ಹೋಮಿಯೋಸ್ಟಾಟಿಕ್ ಮಕ್ಕಳು ಏನಿದ್ದಾರೆ ಅಂದ್ರೆ ಕಂಫರ್ಟ್ ಝೋನ್ ಇದ್ದವರು, ಅವರಿಗೆ ನಾವು ಸ್ಟ್ರೆಸ್ ರಿಡಕ್ಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದ್ರಲ್ಲೂ ಎಕ್ಸಾಮಿನೇಷನ್ ಡೇಸ್ ಅಲ್ಲಿ ಕೆಲವು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಕೊಡ್ತೇವೆ. ಏನು ಕೆಲವು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಅಂತಂದ್ರೆ ಟೈಮ್ ಟೇಬಲ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಬೇಕು. ಒಂದು ಟಿಪ್ಸ್ ಕೊಡ್ಲಾ, ನಾನು ಪರವಾಗಿಲ್ವಾ ಈಗ? ಯು ವಾಂಟ್ ಮೀ ಟು please go ahead, sir. Yeah. Please. See, I always suggest some of the students who could not prepare well. ಇಷ್ಟು ದಿವಸಗಳ ಕಾಲ, ಸುಮಾರು 7-8 ತಿಂಗಳ ಕಾಲ ಸಾಕಷ್ಟು ಓದ್ಕೊಳ್ದಲೇ ಇರುವಂತವ್ರು, ಅಥವಾ ಓದಿ ಅರ್ಥ ಮಾಡ್ಕೊಂಡಿದ್ದು ಮತ್ತೆ ರಿವಿಷನ್ ಮಾಡ್ಕೊಳ್ದಲೇ ಇರುವಂತ ಮಕ್ಕಳುಗಳು, ಅಥವಾ ಸ್ಕೂಲ್ ನಲ್ಲಿ ಅರ್ಥವಾಗಿರುತ್ತೆ ಮನೆಗ್ ಬಂದು ಪ್ರಾಕ್ಟೀಸ್ ಮಾಡಿರೋದಿಲ್ಲ ಮಕ್ಕಳು. ಹಾಗಾಗಿ ಎಷ್ಟೇ ಚೆನ್ನಾಗಿ ಅರ್ಥ ಆಗಿದ್ರು ಕೂಡ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅವ್ರು ಮರ್ತೋಗಿರೋ ಚಾನ್ಸಸ್ ಇರುತ್ತೆ. ಪುನಃ ಅವ್ರಿಗೆ ಯಾರಾದ್ರೂ ಹೇಳ್ಕೊಡೋರು ಇಲ್ದಲೇ ಇರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಅವ್ರಿಗೆ ಸ್ಟ್ರೆಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಅದರಲ್ಲೂ ಡಿಸೆಂಬರ್ 31 ಅಥವಾ ಜನವರಿ 1 ಆದ್ಮೇಲೆ ಇನ್ 2 ತಿಂಗಳಿದೆ, 2.5 ತಿಂಗಳಿದೆ ಅನ್ಬೇಕಾದ್ರೆ ಸ್ಟ್ರೆಸ್ ನ ಜಾಸ್ತಿ ಅವರು ತೆಗೆದುಕೊಳ್ತಾ ಇರ್ತಾರೆ. ಅಂತ ಮಕ್ಳಿಗೆ ನಾವು ಹೇಳ್ಕೊಡುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಇನ್ನೆಷ್ಟು ದಿವಸ ಇದೆಯೋ ಅದರಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ಗೆ ಟ್ರೈ ಮಾಡಿ. ಅಟ್ಲೀಸ್ಟ್ ಕಮ್ ಟು ದಿ ಸೇಫ್ ಝೋನ್. ಸೇ ಫಾರ್ ಎಕ್ಸಾಂಪಲ್ ನಿಮ್ಮೊಂದು 35-40% ಮಾತ್ರ ಬರುತ್ತೆ ಅನ್ನೋ ಮಕ್ಕಳುಗಳು, ಅವ್ರು ದೇ ಕ್ಯಾನ್ ಟ್ರೈ ಕಮಿಂಗ್ ಅಪ್ ಟು 60-70%. I just believe in that. Okay, I can give you assurance that they can move from 35-40% to 65-70%. ಅದಕ್ಕೆ ನಾನು ಯಾವಾಗ್ಲೂ ಏನ್ ಮಾಡಿಸ್ತೀನಿ ಅಂತ ಅಂದ್ರೆ, ಮಕ್ಳಿಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಓಪನ್ ದ ಇಂಡೆಕ್ಸ್ ಪೇಜ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಡೆಕ್ಸ್ ಪೇಜ್ ಓಪನ್ ಮಾಡ್ಕೊಳ್ಳಿ, ಎಷ್ಟು ಚಾಪ್ಟರ್ ಗಳಿದೆ ನೋಡ್ಕೊಳ್ಳಿ, ಅದನ್ನ ನೀವು 3 ಬಣ್ಣದಲ್ಲಿ ಅದನ್ನ ಗುರುತು ಮಾಡ್ಕೊಳ್ಬೇಕು. ಸೇ ದೇರ್ ಆರ್ ಅರೌಂಡ್ 10 ಚಾಪ್ಟರ್ಸ್ ಅಂದ್ಕೋಣ ಸೈನ್ಸ್ ನಲ್ಲಿ. ಆ 10 ಚಾಪ್ಟರ್ಸ್ ನಲ್ಲಿ ಯಾವ ಚಾಪ್ಟರ್ಗಳು ಇವನಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾವಾಗ ಇಂಟ್ರೆಸ್ಟ್ ಕೊಟ್ಟು ಗಮನ ಕೊಟ್ಟು ಪಾಠ ಕೇಳಿದ್ದಾನೆ, ಸೊ ಸೈಕಲಾಜಿಕಲಿ ವಿಚ್ ಆರ್ ದ ಚಾಪ್ಟರ್ಸ್ ವಿಚ್ ಹಿ ಫೀಲ್ ವೆರಿ ಕಂಫರ್ಟಬಲ್, ಇನ್ನೊಂದ್ಸರಿ ಓದ್ಕೊಂಡ್ರೆ ಸ್ವಲ್ಪ ಜ್ಞಾಪಕ ಇರುವಂತದ್ದು, ಈಸಿಯಾಗಿ ಆನ್ಸರ್ ಮಾಡುವಂತದ್ದು, ಅಂತ ಲೆಸನ್ಸ್ ಗಳನ್ನ ಆತ ಏನ್ ಮಾಡ್ಬೇಕು, ಗ್ರೀನ್ ಕಲರ್ ನಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ದೀಸ್ ಆರ್ ದ ಸೇಫ್ ಲೆಸನ್ಸ್ ಅಂತ ಹೇಳಿ ಅರ್ಜುನ್. ಹಾಗೇನೆ ಬ್ಲೂ ಕಲರ್ ನಲ್ಲಿ ಸಮ್ ಆಫ್ ದ ಲೆಸನ್ಸ್ ಆರ್ ಆವರೇಜ್. ಇನ್ನೊಂದ್ 2-3 ಸರಿ ಓದ್ಕೊಂಡ್ರೆ ಅಟ್ಲೀಸ್ಟ್ ನಾನು ಒಂದು 50-60% ಆದ್ರೂ ಬರೆಯೋ ಕೆಪಾಸಿಟಿ ನನಗಿದೆ, ಅದು ಪರವಾಗಿಲ್ಲ, ನೀದರ್ ವೆರಿ ಡಿಫಿಕಲ್ಟ್ ನಾರ್ ವೆರಿ ಈಸಿ, ಆವರೇಜ್ ಲೆವೆಲ್ ಇರೋ ಲೆಸನ್ಸ್ ಗಳು ಅಂತ ಹೇಳ್ಕೊಂಡು ಅದಕ್ಕೆ ಬ್ಲೂ ಇಂಕ್ ನಲ್ಲಿ ಅವ್ನು ಮಾರ್ಕ್ ಮಾಡ್ಕೊಳ್ಳೋದು. ಇನ್ಯಾವುದೋ 1-2 ಲೆಸನ್ಗಳು ಅವನು ಇದುವರೆಗೂ ಓದೇ ಇರೋದಿಲ್ಲ, ಅಥವಾ ಕಾನ್ಸಂಟ್ರೇಷನ್ ಇಟ್ಟು ಪಾಠ ಕೇಳಿರೋದಿಲ್ಲ, ಅಥವಾ ನೋಡೇ ಇರೋದಿಲ್ಲ, ಅಂತ ಲೆಸನ್ಸ್ಗಳು ಕಷ್ಟ ಅಂತ ಮೊದ್ಲೇ ಎಂತ್ಕೊಂಡಿರ್ತಾನೆ, ಅಥವಾ ಪಾಠ ಮಾಡ್ಬೇಕಾದ್ರೆ ಟೀಚರ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ದಲೇ ಇರ್ಬೋದು,
ಅವನಿಗೆ ಸೈಕಲಾಜಿಕಲಿ ಹಿ ಮೇ ಫೀಲ್ ದೀಸ್ 2 or 3 ಲೆಸನ್ಸ್ ವೆರಿ ಡಿಫಿಕಲ್ಟ್. ಸೊ ಅಂತ ಲೆಸನ್ಸ್ ಗಳ ಬಗ್ಗೆ ಅವನು ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದ್ರೆ ಬ್ಲೂ ಪ್ರಿಂಟ್ ಇರುತ್ತೆ, ಆಬ್ಜೆಕ್ಟಿವ್ ಬೇಸ್ಡ್ ಅನಾಲಿಸಿಸ್ ಇರುತ್ತೆ. ಯಾವ್ಯಾವ ಆಬ್ಜೆಕ್ಟಿವ್ ಬೇಸ್ಡ್ ಅಲ್ಲಿ ಯಾವ್ಯಾವ ಪಾಠಗಳಲ್ಲಿ ಯಾವ ತರ ಕ್ವೆಶನ್ಸ್ ಗಳು ಬರುತ್ತೆ ಅಂತ ಹೇಳಿ ಬ್ಲೂ ಪ್ರಿಂಟ್ ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿರ್ತಾರೆ. 3-4 ಆಲ್ಟರ್ನೇಟಿವ್ ಕ್ವೆಶನ್ ಪೇಪರ್ಸ್ ಗಳನ್ನ ಅಂತ ಮಕ್ಕಳು ಅಟೆಂಡ್ ಮಾಡ್ಬಿಟ್ಟು ಈ ಆವರೇಜ್ ಲೆಸನ್ಸ್ ಮತ್ತು ಈಸಿ ಲೆಸನ್ಸ್ ಕ್ವೆಶನ್ಸ್ ಗಳಿಗೆಲ್ಲ ಆನ್ಸರ್ ಮಾಡ್ಬಿಟ್ಟು ಅವರೇ ಚೆಕ್ ಮಾಡ್ಕೊಂಡ್ರೆ ಒಂದು 60-70% ಬಂದ್ಬಿಟ್ಟಿರುತ್ತೆ. ಇನ್ನು ಉಳಿದಿರೋ ಟೈಮ್ ನಲ್ಲಿ ಅವ್ರೇನ್ ಮಾಡ್ಬೇಕು, 2-3 ಲೆಸನ್ಸ್ ಏನು ಡಿಫಿಕಲ್ಟ್ ಆಗಿದೆ ಆ ರೆಡ್ ಮಾರ್ಕ್ ಹಾಕಿರ್ತಾರಲ್ಲ ಆ ಲೆಸನ್ಸ್ ಕೆಳಗಡೆ ಹೆಚ್ಚು ಗಮನ ಕೊಡಬೇಕು. ಆಗ ಖಂಡಿತವಾಗ್ಲೂ ಅವರು 40% 65-70%ಗೆ ಡೆಫಿನೆಟ್ಲಿ ದೇ ಕ್ಯಾನ್ ಟೇಕ್ ಎ ಶಿಫ್ಟ್. ದಟ್ ಈಸ್ ಮೈ ಸಿನ್ಸಿಯರ್ ಸಜೆಷನ್. ವೆರಿ ಈಸಿ ಟಿಪ್ ಅದು. Okay. So categorizing the lessons according to their level of difficulty. Green, very easy, that could be understood, that could be remembered, that could be retrieved with one effort just before the exams. So ಅದಕ್ಕೆ ಏನ್ ಮಾಡ್ಬೇಕು, ಒಂದ್ಸರಿ ಓದ್ಕೊಂಡು ಪಕ್ಕ ಮಾಡ್ಕೊಂಡ್ಬಿಡ್ಬೇಕು ಸರ್, ಅದು ಮಿನಿಮಮ್ ಲೆವೆಲ್ಗೆ. ಅದನ್ನ ಎಕ್ಸಾಮಿನೇಷನ್ ಹಿಂದಿನ ದಿವಸನೋ 2 ದಿನ ಇದ್ದಾಗ ಓದ್ಕೊಂಡ್ರು ಪರವಾಗಿಲ್ಲ. ಅದು ಇನ್ನು ಅದಾದ ಕೂಡಲೇ ಆವರೇಜ್ ಲೆಸನ್ಸ್ಗೆ ಟ್ರೈ ಮಾಡ್ಬೇಕು. ಅದೆಲ್ಲ ಆಗಿ ಟೈಮ್ ಉಳಿದ್ರೆ ಅವಾಗ ಡಿಫಿಕಲ್ಟ್ ಲೆಸನ್ಸ್ ತೆಗೆದುಕೊಂಡು ಅದರಲ್ಲಿ ಈಸಿ ಪಾರ್ಟ್ ಯಾವ್ದಿದೆ ಅದನ್ನ ಗಮನ ಕೊಡಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. Yes, completely understood, sir. Thank you. Practical tip. It's a very practical tip. Thank you so much, sir. Yes, sir. Next, sir, this is something which as adults also we sometimes get this one. So ಎಲ್ಲ ಪ್ಲಾನ್ ಮಾಡಿದ್ವಿ, ಈ ತರ ಪ್ಲಾನಿಂಗ್ ಎಲ್ಲ ಆಯ್ತು, ಬಟ್ ಸಮಟೈಮ್ಸ್ ಅದು ನಾವು ಪ್ಲಾನ್ ಏನ್ ಮಾಡಿದ್ವಿ ಅದು ಆ ತರ ಆಗಲ್ಲ. ದೆನ್ ಅಗೇನ್ ಸಮಟೈಮ್ಸ್ ಎಕ್ಸಾಮ್ಸ್, ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಆಗುತ್ತೆ, ಅದಲ್ಲಿ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬರಲ್ಲ, ಇಲ್ಲ ರೋಡ್ ಬ್ಲಾಕ್ಸ್ ಬರುತ್ತೆ. ಬಟ್ ಆ ಟೈಮ್ ಅಲ್ಲಿ ನಾವು ಯಾವ ತರ ವಿ ಶುಡ್ ಬಿ ಕೀಪಿಂಗ್ ಅವರ್ ಸೆಲ್ಫ್ ಮೋಟಿವೇಟೆಡ್ ಅಂಡ್ ಯಾವ ತರ ನಮ್ ಪ್ಲಾನ್ ಫಾಲೋ ಮಾಡಬೇಕು ವೆನ್ ದ ಚಾಲೆಂಜಸ್ ಆರ್ ಕಮಿಂಗ್? See here the question on the screen is, what are some effective strategies for overcoming procrastination and staying motivated to study ಅಂತ ಹೇಳಿ. ಆಲಸ್ಯ ಹೋಗಲಾಡಿಸ್ಲಿಕ್ಕೆ ಈ ಮುಂದೂಡೋದು, ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಆಲಸ್ಯ ಅಂತ ಅಲ್ಲ, ಅದು ಮುಂದೂಡುವಿಕೆ. unnecessarily without any reasons. Okay, we keep on postponing it. So ಯಾಕೆ ಪೋಸ್ಟ್ಪೋನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ ಒಂದೇ ಒಂದು ಕಾರಣ ಮುಖ್ಯವಾಗಿ, ಐ ಥಿಂಕ್ ಅವರು ಕೆಲವರು ಇದುವರೆಗೂ ಪಾಠ ಓದ್ದಲೇ ಇರುವಂತವ್ರು, ಅಥವಾ ಪಾಠ ಓದಕ್ಕೋಗಿ ಅರ್ಥವಾಗ್ದಲೇ ಇರುವಂತವ್ರು, ಅಥವಾ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಕೊನೆಗೆ ನಾವು ಓದ್ಕೊಳ್ಬಹುದು ಅಂತ ಹೇಳಿ ಪ್ರೊಕ್ರಾಸ್ಟಿನೇಷನ್ ಮಾಡ್ಕೊಳ್ತಾರೆ. ನಾರ್ಮಲಿ ನಾನು ಕೌನ್ಸಿಲಿಂಗ್ ಮಾಡಿರೋ ಸ್ಟೂಡೆಂಟ್ಸ್ ಗಳಲ್ಲಿ ಪ್ರೊಕ್ರಾಸ್ಟಿನೇಷನ್ ಇಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್. 90% of the cases which I deal with students is the tendency to procrastinate, to keep moving further ಅಥವಾ to keep postponing. ಇದು ಯಾಕೆ ಬರುತ್ತೆ ಅಂದ್ರೆ ಲ್ಯಾಕ್ ಆಫ್ ವಿಷನ್. ನಾನು ಏನೋ ಮಾಡ್ಬಿಡ್ಬೋದು, ಖಂಡಿತವಾಗ್ಲೂ ಪ್ರಿಪೇರ್ ಆಗ್ತೀನಿ, ಇನ್ನೂ ಇದೆಯಲ್ಲ, ನವೆಂಬರ್ 1 ಕೂಡಲೇ ಡಿಸೆಂಬರ್ ಇಂದ ಶುರು ಮಾಡ್ಕೊಳ್ತೀನಿ ಅಂತಾರೆ. ಡಿಸೆಂಬರ್ ಆದ್ಮೇಲೆ ಇನ್ನೂ 3 months ಇದೆಯಲ್ಲ, ಜನವರಿ 1st ಇಂದ ನಾನು ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ತೀನಿ, ಆಮೇಲೆ ಮಾಡ್ಕೊಳ್ತೀನಿ ಅಂತಾರೆ. ಅದು ಹೀಗೆ ದಿನೇ ಮುಂದುವರಿತಾ ಈ ಟೆಂಡೆನ್ಸಿ ಟು ಪ್ರೊಕ್ರಾಸ್ಟಿನೇಟ್ ಆಲ್ಸೋ ಸಮಟೈಮ್ಸ್ ಗೆಟ್ ಬಿಕಮ್ ಸ್ಟ್ರಾಂಗ್. ಸೊ ಇಂಥ ಮಕ್ಕಳಿಗೆ ನಾನು ಹೇಳುವಂಥದ್ದು, ದೇ ಶುಡ್ ಹ್ಯಾವ್ ಎ ರಿಜಿಡ್ ಟೈಮ್ ಶೆಡ್ಯೂಲ್ that has to be prepared under the guidance of parents as well as their mentor teachers. Any teacher who is a mentor to them, either tuition teacher irbodu ಅಥವಾ ಸ್ಕೂಲ್ ಟೀಚರ್ ಯಾರಾದ್ರೂ ಒಬ್ರು ಮೆಂಟಾರ್ ಅಂತ ಇದ್ರೆ ಅವರು ಅದನ್ನ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗತ್ತೆ ಇಂಥ ಮಕ್ಕಳಿಗೆ. ದೇ ಶುಡ್ ಹ್ಯಾವ್ ಪ್ಲಾನ್. ಈಗ 6 ಸಬ್ಜೆಕ್ಟ್ ಇದೆ, ಒಂದೊಂದು ಸಬ್ಜೆಕ್ಟ್ ಎಷ್ಟು ಲೆಸನ್ಸ್ ಇದೆ, ಒಂದೊಂದು ಲೆಸನ್ಗೆ ಎಷ್ಟು ಬೇಕಾಗತ್ತೆ. ಈಗ ಗ್ರೀನ್ ಕಲರ್ ಮಾರ್ಕ್ ಏನ್ ಮಾಡಿರ್ತೀವಿ ನಾವು, ಅದಕ್ಕೆ ಒಂದೊಂದು ದಿವಸ ಒಂದೊಂದು ಟಾಪಿಕ್ ಅಂದ್ಕೋಣ, ಒಂದೊಂದು ಯೂನಿಟ್ ಅಂದ್ಕೋಣ. ಹೀಗೆ ಪ್ಲಾನ್ ಮಾಡ್ಕೊಂಡು 3 monthsಗೆ ಕರೆಕ್ಟ್ ಆಗಿ ಶೆಡ್ಯೂಲ್ ಅನ್ನು ಡೆವಲಪ್ ಮಾಡ್ಕೊಳ್ಬೇಕು. ದಿಸ್ ಈಸ್ ಕಾಲ್ಡ್ ಸ್ಟಡಿ ಶೆಡ್ಯೂಲ್. ಓಕೆ, ಸೊ ಸ್ಟಡಿ ಶೆಡ್ಯೂಲ್ ಡೆವಲಪ್ ಮಾಡ್ಕೊಂಡ್ಮೇಲೆ ಶತಾಯ ಗತಾಯ ಅದನ್ನ ಆ ದಿವಸ ಮುಗಿಸ್ಕೊಳ್ಳೋ ತರ ಅವ್ರಿಗೆ ನಾವು ಮೋಟಿವೇಟ್ ಮಾಡ್ಬೇಕು. ದೀಸ್ ಆರ್ ದ ಚಿಲ್ಡ್ರನ್ ಹೂ ರಿಕ್ವೈರ್ ಬ್ಯಾಕಪ್ ಈದರ್ ಬೈ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್, ಆರ್ ಬೈ ಟೀಚರ್ಸ್, ಆರ್ ಡೆಫಿನೆಟ್ಲಿ ಬೈ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಹ್ಯಾವ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಸೊ ಅದಕ್ಕೆ ಪ್ರೇರೇಪಣೆ ಮಾಡುವಂಥದ್ದೇನು, ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದೇ ಶುಡ್ ಹ್ಯಾವ್ ದಿ ಪೇರೆಂಟ್ಸ್ ಫೋಟೋಗ್ರಾಫ್ಸ್ ಆನ್ ದೇರ್ ಸ್ಟಡಿ ಟೇಬಲ್. ನಾನು ಯಾವಾಗ್ಲೂ ಪ್ರಾಕ್ಟಿಕಲ್ ಟಿಪ್ ಕೊಡುವಂಥದ್ದು, ಒಂದು ಓತ್ ಟೇಕಿಂಗ್ ತರ ಅಥವಾ ಪ್ಲೆಡ್ಜ್ ಟೇಕಿಂಗ್ ತರ ಮಾಡ್ಕೊಂಡು ಆ ಸೆಂಟೆನ್ಸ್ ನಲ್ಲಿ ಇರಬೇಕು ಟೇಬಲ್ ಮೇಲೆ, ಒಂದು ಫ್ರೇಮ್ ನಲ್ಲಿ ಅಕ್ಕಪಕ್ಕ ಪೇರೆಂಟ್ಸ್ ಗಳದ್ದು ಫೋಟೋಗ್ರಾಫ್ ಇರಬೇಕು. ಅದ್ ಯಾವಾಗ್ಲೂ ಅವ್ನು ಕೂತ್ಕೊಂಡು ಓದ್ಬೇಕಾದ್ರೆ ಅವ್ನಿಗೆ ಅದ್ ನೋಡ್ತಾ ಇರ್ಬೇಕು. ಸೊ ಹಿ ಬಿಕಮ್ಸ್ ಮೋರ್ ಕಾನ್ಶಿಯಸ್ ಅಬೌಟ್ his accountability of completing his studies and preparing well before the examination. ಇದು ಒಂದು ತಂತ್ರ ಸೆಲ್ಫ್ ಮೋಟಿವೇಶನ್ಗೆ. ಆಮೇಲೆ ಪೇರೆಂಟ್ಸ್ ಶುಡ್ ಕೀಪ್ ಆನ್
they should keep on motivating. ಸೊ ಈ ಮಕ್ಕಳದು ಏನು ಪ್ರಾಬ್ಲಮ್ಸ್ ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಡೋದಿರ್ಬೋದು, ಅಥವಾ ಪಾಸಿಟಿವ್ ಇದು ಸ್ಲೋಗನ್ಸ್ಗಳು ಅಥವಾ ಕೊಟೇಶನ್ಸ್ಗಳು ಅಥವಾ ಅಚೀವರ್ಸ್ ಫೋಟೋಗ್ರಾಫ್ಸ್ಗಳು, ಕೇಸ್ ಸ್ಟಡೀಸ್ ಹೇಳುವಂಥದ್ದು, ಸ್ಟಿಲ್ ದೇರ್ ಇಸ್ ಟೈಮ್, ಸ್ಟಿಲ್ ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು, ಐ ಕ್ಯಾನ್ ಡೂ ಇಟ್ ಅನ್ನುವಂಥದ್ದು, ಇಂಥ ಮೋಟಿವೇಶನಲ್ ಕೋಟ್ಸ್ ಗಳನ್ನ ಸಾಧ್ಯವಾದಷ್ಟು ಮಕ್ಕಳಿಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡುವಂಥದ್ದು ಅಥವಾ ಗೋಡೆಗಳ ಮೇಲೆ ಹಾಕುವಂಥದ್ದು, ಇದೆಲ್ಲ ಮಾಡ್ಬೋದು. So that is one of the techniques which can motivate children and avoid procrastination. Is that clear? Like that, there are many techniques. Okay. Arjun. Yes, thank you, sir. That's correct. Now we are also like United Efforts ಅಲ್ಲಿ we also work with students. Okay. That one particular thing that students will say that they will do, but again ಅದು clear ಆಗಿ ಅದು plan ಪ್ರಾಕ್ಟಿಕಲ್ ಆಗಿ ಬರೋದಲ್ಲಿ ಚಾಲೆಂಜಸ್ ಬರುತ್ತೆ. ಇನ್ನೊಂದು ಪಾಯಿಂಟ್ ಹೇಳ್ಬೋದು ಸರ್, ಒನ್ ಮೋರ್ ಪಾಯಿಂಟ್ ದಟ್ ಕ್ಯಾನ್ ಬಿ ಆಡೆಡ್. ಸಿ, ಹೋಮ್ ಕ್ಲೈಮೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಮ್ ಕ್ಲೈಮೇಟ್, ಸಿ in motivating children and being with them, children should feel that our parents are also with me in taking up the examination. It is not that only the energy of student is to be generated and consumed. There should be something called synergy. Synergy refers to the putting up the energy of all the people who are in the family. So ಅಪ್ಪನೂ ಇರ್ಬೇಕು ಜೊತೆನಲ್ಲಿ, ಅಮ್ಮನೂ ಇರ್ಬೇಕು, ಅವ್ನು ಓದ್ಕೊಳ್ಳೋವರೆಗೂ ಅವರು ಎದ್ದಿರ್ಬೇಕು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವರೇ ಎದ್ದೊಳ್ಬೇಕು, ಅವ್ನಿಗೆ ಬೇಕಾಗಿರೋದು ಎಲ್ಲ ಮೋಟಿವೇಶನಲ್ ಲೈಕ್ ಅವ್ರಿಗೆ ಏನೇನ್ ಪ್ರಾಕ್ಟೀಸಸ್ ಇಂದ ಅವ್ನು ಮೋಟಿವೇಶನ್ ಮಾಡ್ಕೊಳ್ತೀನಿ ಅದೆಲ್ಲವನ್ನು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಚಿಲ್ಡ್ರನ್ ಶುಡ್ ಫೀಲ್ ದಟ್ ವಿ ಆರ್ motivated continuously by our parents and we should work hard and see that we never procrastinate. ಅಕೌಂಟಬಿಲಿಟಿ ಫೀಲ್ ಅನ್ನ ಜನರೇಟ್ ಮಾಡೋದು ಬಹಳ ಮುಖ್ಯ. ಹಾಗೇನಾದ್ರೂ ಜೊತೆನಲ್ಲಿ ಗಾಬರಿ ಮಾಡುವಂಥದ್ದು, ಅನ್ನೆಸೆಸರಿ ಕಂಪ್ಯಾರಿಸನ್ಸ್ ಮಾಡುವಂಥದ್ದು, ಅಕಸ್ಮಾತ್ ಕಡಿಮೆ ತೆಗೆದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಗಳಾಗತ್ತೆ ಅನ್ನೋದು, ಇಂಥದ್ದನ್ನ ಸ್ವಲ್ಪ ಪಾಸಿಟಿವ್ ಪಾಲಿಶ್ ಕೊಟ್ಕೊಂಡು ಹೇಳ್ಬೇಕಾಗತ್ತೆ. ನೆಗೆಟಿವ್ ಆಗಿ ಹೇಳಕ್ ಆಗಲ್ಲ ಮಕ್ಕಳಿಗೆ. ಸಿ, ಇನ್ ಕೇಸ್ ಯು ಡೋಂಟ್ ಗೆಟ್ ದಿಸ್ ಮಚ್ ಆಫ್ ರಿಸಲ್ಟ್ಸ್ or this much of percentage, now these are the options that you are going to have. Ultimately the quality of life depends on, or quality of your education depends on, to which institution you are going to get admitted to. So that depends on what is the level of performance that you are going to show in the exam. So ee taradu ನಿಧಾನವಾಗಿ ಯಾವಾಗಲೂ ಹೇಳಬಾರದು. ಫ್ರೆಶ್ ಅಪ್ ಆಗಬೇಕಾದ್ರೆ ಮೈಂಡ್ ಅನ್ನ ಸ್ವಲ್ಪ ಸ್ಲೈಟ್ ಆಗಿ ನಾವು ಅವ್ರನ್ನ ಕಂಟ್ರೋಲಿಗೆ ತೆಗೆದುಕೊಳ್ಬೇಕಾಗತ್ತೆ. ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಆ ವಯಸ್ಸಲ್ಲಿ ಏನು ಅಂತ, ರಿಪರ್ಕಷನ್ಸ್ ಗೊತ್ತಿರೋದಿಲ್ಲ. ಆ ರಿಪರ್ಕಷನ್ಸ್ ನಾವು ಸ್ಟ್ರಾಂಗ್ ಆಗಿ ನೆಗೆಟಿವ್ ಆಗಿ ಬ್ಲೋ ಅಪ್ ಮಾಡಬಾರ್ದು, ಪಾಸಿಟಿವ್ ಆಗಿ ಸ್ಲೈಟ್ ಆಗಿ ಸೋಬರ್ ವೇನಲ್ಲಿ ಸಾಫ್ಟ್ ಟಚ್ ನಲ್ಲಿ ಮಾಡ್ಬೇಕಾಗುತ್ತೆ. ಸೊ ನಿಧಾನವಾಗಿ ನಾವು ಮಾಡ್ತಾ ಮಾಡ್ತಾ 1 ವಾರ 15 ದಿವಸ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಈ ಕಾಲ್ ಅಲ್ಲಿ ತುಂಬಾ ಟೀಚರ್ಸ್, ಎಜುಕೇಟರ್ಸ್, ಪೇರೆಂಟ್ಸ್ ಆಲ್ಸೋ ಇರ್ತಾರೆ ಸರ್. ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ದೆಮ್. ಥ್ಯಾಂಕ್ ಯು ಫಾರ್ ಶೇರಿಂಗ್. I'll tell you why. There are some 5 sources of stress, Arjun. ಒಂದು peer pressure ಇರುತ್ತೆ. ಐ ಥಿಂಕ್ ನನಗೂ ನಿಮ್ಗೂ ಇದೆಲ್ಲ ಇತ್ತು ಅವಾಗ್ಲೂ ಕೂಡ. ಪಿಯರ್ ಪ್ರೆಷರ್ ಅಂತ ಅಂದ್ರೆ ಸಮವರ್ತಿ ವಿದ್ಯಾರ್ಥಿಗಳ ಒತ್ತಡ. ಸಿ, ವೆನ್ ಎ ಸ್ಟೂಡೆಂಟ್ ಲುಕ್ಸ್ ಅಟ್ ಅದರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬೀನ್ ರಿಯಲಿ ಡೂಯಿಂಗ್ ವೆಲ್, ಅವನಿಗೆ ಸ್ಟ್ರೆಸ್ ಶುರುವಾಗುತ್ತೆ. He starts comparing his performance with their performance, and teachers will also keep praising those high performance in front of him. Even parents come to know that others are doing well and my son is not doing well. So ಹಾಗಾಗಿ ಪಿಯರ್ ಪ್ರೆಷರ್ ತುಂಬಾ ಇರುತ್ತೆ. ಒಂದು, ತುಂಬಾ ಹೈ ಅಚೀವರ್ ಸ್ಟೂಡೆಂಟ್ಸ್ ಇಂದಲೂ ಪಿಯರ್ ಪ್ರೆಷರ್ ಇರುತ್ತೆ. ಓಕೆ. ಸೆಕೆಂಡ್, ತುಂಬಾ ಲೋ ಅಚೀವರ್ಸ್ ಏನ್ ಸ್ಟೂಡೆಂಟ್ಸ್ ಇರ್ತಾರೆ ಅವರು ಪ್ರೆಷರ್ ಅಪ್ಲೈ ಮಾಡ್ತಾರೆ ಇವ್ರ ಮೇಲೆ. ಯಾರ ಮೇಲೆ? ಈ ಹುಡುಗನ ಮೇಲೆ ಅಥವಾ ಈ ವಿದ್ಯಾರ್ಥಿ ಮೇಲೆ. ಇಟ್ಸ್ ಓಕೆ, ನಾವೆಲ್ಲ ಏನ್ ಮಾಡ್ತಿದೀವಿ, ಹಾಗೆ ಹೀಗೆ, ಇಟ್ಸ್ ಓಕೆ, ಲೆಟ್ ಅಸ್ ಎಂಜಾಯ್, ಇದೇನು ಎಕ್ಸಾಮೇ ಜೀವನ ಅಲ್ಲ, ಈ ತರ ಪುಲ್ ಮಾಡುವಂತ ಮಕ್ಕಳುಗಳು ಲೋ ಅಚೀವರ್ಸ್ ಇರ್ತಾರೆ. ಸೊ 2 ಕಡೆಯಿಂದ ಪ್ರೆಷರ್ ಇರುತ್ತೆ. ಸೊ ಹಾಗಾಗಿ ಈ ಪಿಯರ್ ಪ್ರೆಷರ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ಈ ಸ್ಟೂಡೆಂಟ್ಗೆ ಪೇರೆಂಟ್ಸ್ ಗಳು ಬಹಳ ಮುಖ್ಯ. ಹಾಗೆ ಟೀಚರ್ಸ್ ಗಳು ಇನ್ ಫ್ರಂಟ್ ಆಫ್ ಆವರೇಜ್ ಅಚೀವರ್ಸ್ ಆರ್ ಲೋ ಅಚೀವರ್ಸ್, ದೇ ಶುಡ್ ನಾಟ್ ಕೀಪ್ highlighting the performance of other students, but they can only tell that, ನೋಡಿ ಈ ಮಕ್ಕಳು ಈ ತರ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿದ್ದಾರೆ, ಅವರು ನಿಮ್ಮ ಹಾಗೆ ಇದ್ರು, now if you try out these techniques, even definitely you can come out to this level, ಮೈನ್ ಸ್ಟ್ರೀಮಿಂಗ್ ನೀವು ಬರ್ತೀರಾ ಅಂತ ಹೇಳಿ ಬೂಸ್ಟ್ ಅಪ್ ಮಾಡ್ತಾ ಇರ್ಬೇಕು ಸಾಧ್ಯ. ಅದೊಂದು. ಮತ್ತೆ ಟೀಚರ್ಸ್ ಇಂದ ಪ್ರೆಷರ್ ಇದೆ ಸರ್, ಪೇರೆಂಟ್ಸ್ ಇಂದ ಪ್ರೆಷರ್ ಇದೆ, ಸೊಸೈಟಿಯಿಂದ ಪ್ರೆಷರ್ ಇದೆ. ಮುಖ್ಯವಾಗಿ our society now is behind marks, you know very well. So everybody is in rat race, and ಎಲ್ಲ ತುಂಬಾ ಕಾಂಪಿಟೇಷನ್ ಇದೆ,
ಕೆಲಸಗಳು ಸಿಗೋದಿಲ್ಲ, ಮುಂದೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ಕೊಂಡೇನೆ ನಾವು ಸೊಸೈಟಿನಲ್ಲಿ ಪ್ರೆಷರ್ ಅನ್ನು ನೋಡ್ತಾ ಇದ್ದೇವೆ. ಈವನ್ ಅವರ್ ಪೊಲಿಟಿಕಲ್ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ ಎಲ್ಲ ಕಮರ್ಷಿಯಲೈಸ್ ಆಗಿದೆ. ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, these secondary level students are becoming the scapegoats. Okay, so these are the 4 main sources of stress: peer, andre samavarti vidyarthigalu, teachers galu, parents galu, society, and even the school where the student is studying. Okay, that school puts on a lot of pressure on him. So ee 5 kade pressure kadime maduvanta mechanisms galna develop madidre bala ಒಳ್ಳೆಯದು. ಸರ್, ನೆಕ್ಸ್ಟ್ ಆಗಿ ಇದೇ ರಿಲೇಟೆಡ್ ಆಗಿ ಒಂದು ಕ್ವೆಶ್ಚನ್ ಮಗು ಕಡೆಯಿಂದ ಬಂದದ್ದು. ಲೈಕ್ ಇದೇ ತರ ಎಕ್ಸಾಮ್ ಪ್ರೆಷರ್ ಡಿಫ್ರೆಂಟ್ ಪಾಯಿಂಟ್ಸ್ ನಿಂದ ಬರುತ್ತೆ. ಅಂಡ್ ಸೊ ಯಾವ ತರ ಎಕ್ಸಾಮ್ ಪ್ರಿಪರೇಷನ್, ಆಲ್ಸೋ ಹೌ ಟು ಬ್ಯಾಲೆನ್ಸ್ ಸ್ಟಡೀಸ್ ಅಂಡ್ ಅದರ್ ಆಕ್ಟಿವಿಟೀಸ್, also other responsibilities. Now we are looking at students who are coming from government schools, or like students who are not just studying, sir. They have to go home, they have some other activities also to do. So idu yav tara balance ಮಾಡಬೇಕು, ಇಲ್ಲ ಅವರು ಅದು ಯಾವ ತರ ನೋಡಬೇಕು, ಎಸ್ಪೆಷಲಿ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಟೈಮ್. ಓಕೆ, ಇಲ್ಲಿ ನೀವು ಬರ್ನ್ಔಟ್ ಬಗ್ಗೆ ಕೇಳಿದ್ರಿ. ನೀವು ಹೌ ಸ್ಟೂಡೆಂಟ್ಸ್ ಕ್ಯಾನ್ ಪ್ರಿವೆಂಟ್ ದೇರ್ they can avoid the being burnout. Okay, burning out, something like that. So ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನಿಮ್ಮ ಟಾರ್ಗೆಟ್ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. I have seen quite a number of government schools in the state of Karnataka. I have conducted a lot of survey also there. ಈ ಸಿಟಿನಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಡಿಸ್ಟ್ರಿಕ್ಟ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್ ಗಳು, ತಾಲೂಕ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್ ಗಳು, ಓಕೆ, ಸಿಟಿಗಳಲ್ಲಿ ಇರುವಂತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಮೇ ಬಿ ದಟ್ ದೇ ಆರ್ ಎಕ್ಸ್ಪೋಸ್ ಟು ಸಮ್ ಅದರ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್. ಓಕೆ, ಹಳ್ಳಿಗಳಲ್ಲಿ ಓದ್ತಾ ಇರೋ ಮಕ್ಕಳುಗಳೇ ಸಾಮಾನ್ಯವಾಗಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇದ್ದು, ದೇ ಆರ್ more focused. They know their responsibilities. They are seeing their parents struggling very hard with agriculture or low quality ಅಥವಾ average level of lifestyle. ಅದೆಲ್ಲ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಸ್ವಲ್ಪ ಫೋಕಸ್ಡ್. ಹಾಗೇನೆ ಆ ಮಕ್ಕಳು ಸ್ಕೂಲ್ನಲ್ಲೂ, ಸ್ಕೂಲ್ ಕ್ಲೈಮೇಟ್ ಇಸ್ ಕ್ವೈಟ್ ಡಿಫರೆಂಟ್ ಇನ್ ವಿಲೇಜಸ್. I think, I'm sorry if I'm wrong, that would be little better than the climate of government schools in cities. There is no fault of teachers or something like that, but students are distracted more. So ಹಾಗಾಗಿ just ಮೆನ್ಷನ್ ಮಾಡಬೇಕು ಸರ್, ನಮ್ ಪ್ರೋಗ್ರಾಮ್ ಲೈಕ್ ಅಕ್ರಾಸ್ ಕರ್ನಾಟಕ, ಲೈಕ್ ಯಾದಗಿರಿ ಡಿಸ್ಟ್ರಿಕ್ಟ್ ನಿಂದ ತುಮಕೂರು ಡಿಸ್ಟ್ರಿಕ್ಟ್, ಇದರಲ್ಲಿ ತುಂಬಾ ಲೈಕ್ ಯು ಮೈಟ್ ನೋ, ಯು ವಿಲ್ ಬಿ ನೋಯಿಂಗ್, ಲೈಕ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್, ಮೊರಾರ್ಜಿ ದೇಸಾಯಿ ಸ್ಕೂಲ್, 3 ಸ್ಕೂಲ್ಸ್ ಇದೆ. ಆ ಸ್ಕೂಲ್ಸ್ ಅಲ್ಲಿ ನಮ್ ಪ್ರೋಗ್ರಾಮ್, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಅಲ್ಲಿ ನಮ್ ಪ್ರೋಗ್ರಾಮ್ ಇಸ್ ರೀಚಿಂಗ್ ಸರ್. So we have interactions with the students. We know that are different. So now Bangalore really we interact with students. Ide tara we are interacting with students at different regional levels also. Our difference now clear agi gottu from experience only. Okay, burnout na tappiskolbeku anta andre its proper planning is a must, Arjun. At least mid term ಆದ್ಮೇಲಿಂದಲಾದ್ರೂ ಲಾಸ್ಟ್ 5 months 4 months ಏನು ಉಳಿದಿರುತ್ತೆ ಅಥವಾ 6 months ಇರುತ್ತೆ, ಅದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಬರ್ನ್ಔಟ್ ಆಗೋದು ಯಾರಿಗೆ ಅಂತ ಅಂದ್ರೆ, ದೋಸ್ ಸ್ಟೂಡೆಂಟ್ಸ್ ಹೂ ಕೆಪ್ಟ್ ಆನ್ ಪ್ರೊಕ್ರಾಸ್ಟಿನೇಟಿಂಗ್. ಓಕೆ, ಹೂ ವೆಂಟ್ ಆನ್ ಪೋಸ್ಟ್ಪೋನಿಂಗ್ ಅಂಡ್ ಏನೋ ಹೀಪ್ ಅಪ್ ಆಗ್ತಾ ಇದೆ ಕಂಟೆಂಟ್ಸ್ ಗಳು. ಓಕೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಎಲ್ಲವನ್ನೂ ಒಂದೇ ದಿವಸ ಓದ್ಕೊಳಕ್ ಹೋಗ್ತಾರೆ, ಕಂಟಿನ್ಯೂಸ್ ಆಗಿ ಓದ್ಕೊಳಕ್ ಹೋಗ್ತಾರೆ. ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಅಂತ ನಾನು ಹೇಳ್ತೇನೆ. ಸ್ಟಡಿಯಿಂಗ್ ಫಾರ್ ಎಕ್ಸಾಮ್ಸ್ either qualitative or quantitative. As quantitative it becomes more burnout anta ನಾನು ಹೇಳುವಂಥದ್ದು. So quality along with reducing the quantity, that is very important. Increase the quality, reduce the quantity, have a break for 5 minutes or 10 minutes in between. Okay, give some scope for recreation. Mind is not a machine, of course. So ಅಲ್ಲಿ ನಿಜವಾಗ್ಲೂ ಅದಾಗಬೇಕು ಅಂತ ಅಂದ್ರೆ ಇವ್ರು ಏನ್ ಮಾಡ್ಬೇಕು, they should study as a source of enjoyment. Like for example, ನಾನು ಹೇಳುವಂಥದ್ದು ಬರ್ನ್ಔಟ್ ಆಗಬಾರ್ದು ಅಂತ ಅಂದ್ರೆ ಕಂಬೈನ್ಡ್ ಸ್ಟಡಿ ಸಮ್ಟೈಮ್ಸ್ ಅಥವಾ ಸ್ಟಡಿ ಸರ್ಕಲ್ ಗಳು ಮಾಡ್ಕೊಂಡು ಓದ್ಕೊಳ್ಬಹುದು. ಬರ್ನ್ಔಟ್ಗೆ ಬೆಸ್ಟ್ ಮೆಥಡ್ ಅದನ್ನೇ ನಾನು ಹೇಳೋದು. ವೆನ್ ಎ ಸ್ಟೂಡೆಂಟ್ ಈಸ್ ಸಿಂಗಲ್, ಅಂದ್ರೆ ಒಬ್ಬನೇ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹಿಂದೆ ಮುಂದೆ ಯಾರು ಇರೋದಿಲ್ಲ, ಬ್ಯಾಕಪ್ ಕೊಡೋದಕ್ಕೆ ಯಾರು ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಕ್ಕಳು ಬರ್ನ್ಔಟ್ ಆಗ್ತಾರೆ. ಸೊ ಅದು ತಪ್ಪಬೇಕು ಅಂತ ಅಂದ್ರೆ ದೇ ನೀಡ್ ಸಮ್ ಅದರ್ಸ್ ಹೂ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಅಂದ್ರೆ ಮಕ್ಕಳು ಒಂದ್ 3-4 ಜನ ಇರುವಂತವ್ರು, ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳುವಂತವ್ರು, ಅಥವಾ ಒಬ್ಬ ಇನ್ನೊಬ್ಬನಿಗೆ ಮೋಟಿವೇಟ್ ಮಾಡ್ಕೊಳ್ಳುವಂತವನು. ಸೊ ಹೀಗೆ ಈಗ ಕೆಲವು ಸ್ಕೂಲ್ಗಳಲ್ಲಿ ನೀವು ಇದನ್ನ ಟ್ರೈ ಮಾಡಿಬೇಕಾದ್ರೆ ಸ್ಟಡಿ ಸರ್ಕಲ್ ಮಾಡಿರ್ತಾರೆ. ಸ್ಟಡಿ ಸರ್ಕಲ್ಸ್ ಅಲ್ಲಿ 1 or 2 ವೆರಿ ಗುಡ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್, 3 or 4 average level students will be there, and some 3 or 4 ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ತೋರಿಸುವಂತ ಮಕ್ಕಳು ಇರ್ತಾರೆ. ಸೊ ಆ ಮಕ್ಕಳು ಇನ್ ಬಿಟ್ವೀನ್ ದೆಮ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ,
ಅಕಸ್ಮಾತ್ ಯಾರೋ ಒಬ್ಬೊಬ್ಬರು ಬರ್ನ್ಔಟ್ ಆಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬ ಹೇಳ್ಕೊಡುವಂಥದ್ದು, ಅಥವಾ ಸೆಲ್ಫ್ ಸ್ಟಡಿ ಟೆಕ್ನಿಕ್ ಗಳಲ್ಲಿ ಎಕ್ಸ್ಪ್ಲೇಷನ್ ಮಾಡುವಂಥದ್ದು. ಈಗ ನಾನು ಓದ್ಕೊಂಡು ಇನ್ನೊಬ್ಬಂಗೆ ಎಕ್ಸ್ಪ್ಲೈನ್ ಮಾಡೋದು, ಟೇಕಿಂಗ್ ಆಸ್ ಎ ಚಾಲೆಂಜ್. ಸೊ ಆಗ ಬರ್ನ್ಔಟ್ ಆಗ್ತಾ ಆಗ್ತಾನು ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇರೋದು. ಇಟ್ಸ್ ಮೈ ಟರ್ನ್ ನೌ, ನಾನೀಗ ಇದನ್ನ ಓದ್ಕೊಂಡು ನನ್ನ ಕಂಪ್ಯಾನಿಯನ್ ಯಾರಿದ್ದಾನೆ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಆತರ ಸ್ವಲ್ಪ ಚಾಲೆಂಜ್ ತಗೊಂಡಾಗ ಈ ಬರ್ನ್ಔಟ್ ಪ್ರಾಬ್ಲಮ್ಸ್ ಗಳನ್ನ ಸ್ವಲ್ಪ ನಾವು ಸಬ್ಸಿಡೈಸ್ ಮಾಡ್ಬೋದು. ಎರಡನೇದು, ಕಂಟಿನ್ಯೂಸ್ ಆಗಿ ನಾವು ಓದಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಯು ಮೇಕ್ ಇಟ್ ಸ್ಮಾಲ್ ಚಂಕ್ಸ್, ದೆನ್ ಲಿಸ್ಟ್ ಡೌನ್ ಸಮ್ ಪಾಯಿಂಟ್ಸ್. ನೋಡಿ, ದ ಸ್ಟಡಿ ಸ್ಮಾರ್ಟ್ ಸ್ಟಡಿ ಅಂತಾನೆ ಹೇಳ್ತೀವಿ, ಡೋಂಟ್ ಸ್ಟಡಿ ಹಾರ್ಡ್ ಬಟ್ ಸ್ಮಾರ್ಟ್ ಅಂತ ಅನ್ಬಿಟ್ಟು. ಸ್ಮಾರ್ಟ್ ಸ್ಟಡಿನಲ್ಲಿ ನಾವ್ ಏನ್ ಹೇಳ್ಕೊಡ್ತೀವಿ ಅಂತ ಅಂದ್ರೆ, ಸಿ ಮೇಕ್ ಎ ಲಿಸ್ಟ್ ಆಫ್ ಪಾಯಿಂಟ್ಸ್. ಆ ದೊಡ್ಡ ಆನ್ಸರ್ ನಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅದನ್ನ ಬ್ರೇಕಪ್ ಮಾಡ್ಕೊಳ್ಳಿ. ಪ್ರತಿ ಪಾಯಿಂಟ್ ಒಂದು ಕೀವರ್ಡ್ ಅಂತ ಐತೆ ರಚಿತ್. ದೇರ್ ಈಸ್ ಎ ಕೀವರ್ಡ್, ಎ ವರ್ಡ್ ವಿತ್ ಮೋರ್ weightage, more scope, that reflects the meaning of the entire statement, and that is called keyword. ಪ್ರತಿ ಸ್ಟೇಟ್ಮೆಂಟ್ ಅಲ್ಲೂ ಒಂದು ಕೀವರ್ಡ್ ಇರುತ್ತೆ, ಅದನ್ನ ಮಾತ್ರ ಪಿಕ್ ಮಾಡ್ಕೊಳ್ಬೇಕು. ಸೊ ಐ ಕ್ಯಾನ್ ಸಜೆಸ್ಟ್ ಪೀಪಲ್ ಟು ಹ್ಯಾವ್ ಸಮಥಿಂಗ್ ಲೈಕ್ keyword sequencing technique. I have seen personally keyword sequencing technique. See, very simple. Let us suppose there is a big question for 4 marks, 1 page answer and some 20 points are there in that. Okay, one example ಕೊಡ್ತೀನಿ. ಒಂದು 15 ರಿಂದ 20 ಪಾಯಿಂಟ್ ಇರೋ ಒಂದು ದೊಡ್ಡ ಆನ್ಸರ್, ಎಸ್ಸೆ ಟೈಪ್ ಕ್ವೆಶ್ಚನ್. ನಾರ್ಮಲಿ ಮಕ್ಕಳು ಆಬ್ಜೆಕ್ಟಿವ್ ಟೈಪ್ ಇರುವಂತದ್ದು, ಈ ತರದ ಸಿಂಗಲ್ ಸೆಂಟೆನ್ಸ್ ಬರುವಂತದ್ದು, ಸಿಂಗಲ್ ವರ್ಡ್ ಇರುವಂತದ್ದು, ಸಿಂಗಲ್ ಫ್ರೇಸ್ ಇರುವಂತದನ್ನ ಎಂಜಾಯ್ ಮಾಡ್ತಾರೆ, ಓದಕ್ಕೂ ಎಂಜಾಯ್ ಮಾಡ್ತಾರೆ, ಜ್ಞಾಪಕನೂ ಇಟ್ಕೊಳ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಕ್ವೆಶ್ಚನ್ ಆಫ್ ಎ ಡಿಸ್ಕ್ರಿಪ್ಟಿವ್ ಆನ್ಸರ್, ಫ್ರೀ ಹ್ಯಾಂಡ್ ರೈಟಿಂಗ್ ಅಂತ ನಾವೇನ್ ಹೇಳ್ತೀವಿ, ಎಕ್ಸ್ಟೆಂಡೆಡ್ ಆನ್ಸರ್ಸ್ಗಳು, ಅಲ್ಲಿ ಮಕ್ಕಳಿಗೆ ಫರ್ಗೆಟಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಅದು ಹೇಗೆ ಅಂದ್ರೆ, as they go on elaborating it, so much like it is evaporating. Elaboration with evaporation ಅಂತ ನಾವು ಕರಿತೀವಿ. ಈ ಎರಡು ಫೆನಾಮಿನಾಗಳು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. As you move on, the previous points are being evaporated, ಅಥವಾ ಅದು ಕೂಡ ಡಿಸಪಿಯರ್ ಆಗ್ತಾ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಐ ಕ್ಯಾನ್ ಸ್ಟ್ರಾಂಗ್ಲಿ ಸಜೆಸ್ಟ್ ಎ ಟೆಕ್ನಿಕ್ ಕಾಲ್ಡ್ ಕೀವರ್ಡ್ ಸೀಕ್ವೆನ್ಸಿಂಗ್ ಟೆಕ್ನಿಕ್. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇಷ್ಟೇನೆ ಸಿಂಪಲ್. ಟೀಚರ್ಸ್ಗಳು ಕೂಡ ಹೆಲ್ಪ್ ಮಾಡ್ಬೋದು, ಅಥವಾ ನಾವೇ ಸೆಲ್ಫ್ ಹೆಲ್ಪ್ ಮಾಡ್ಕೊಳ್ಬಹುದು, ಸ್ವಯಂ ಸಹಾಯ ಅಂತ ನಾವು ಕರೆಕೊಳ್ತೇವೆ. ಏನದು, ಸಿ ಐಡೆಂಟಿಫೈ ದ ಸೆಂಟೆನ್ಸಸ್ ಇನ್ ದಿ ಆನ್ಸರ್. ಒಂದು 10-12 ಸೆಂಟೆನ್ಸ್ ಇರುತ್ತೆ ಅಂದ್ಕೊಡಿ. ಪ್ರತಿ ಸೆಂಟೆನ್ಸ್ಗೂ ನಾವು ಪಾಯಿಂಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಮ್ ಆಫ್ ದ ಸ್ಟೇಟ್ಮೆಂಟ್ಸ್ ಮೇ ಬಿ ಸಮ್ ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್, ಕಾಂಜೈಂಟ್ ಸ್ಟೇಟ್ಮೆಂಟ್ಸ್, ಅವುಗಳಲ್ಲಿ ಕೀವರ್ಡ್ ಅಥವಾ ಇಂಪಾರ್ಟೆಂಟ್ ವರ್ಡ್ ಅಂತ ಇರಲ್ಲ, ಕಾನ್ಸೆಪ್ಚುಯಲ್ ಟರ್ಮ್. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಆ ದೊಡ್ಡ ಪ್ಯಾರಾಗ್ರಾಫ್ ನಲ್ಲಿ ಒಂದು 10 ಅಥವಾ 12 ಪಾಯಿಂಟ್ಸ್ ಗಳಿರೋ ಸ್ಟೇಟ್ಮೆಂಟ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅವುಗಳನ್ನ ಗುರ್ತು ಹಾಕೊಂಡು ನಂಬರ್ ಕೊಟ್ಕೋಬೇಕು. ಅರ್ಜುನ್, ಟೆಕ್ಸ್ಟ್ ಬುಕ್ ನಲ್ಲೇನೆ 1, 2, 3, 4 ಅಂತ ಬ್ರಾಕೆಟ್ ಹಾಕೊಂಡ್ಬಿಟ್ಟು ನಂಬರ್ ಕೊಟ್ಕೊಡೋದು. ಆ ಸೆಂಟೆನ್ಸ್ ಅಲ್ಲಿ ಒಂದು ಪದನೋ 1-2 ಪದನೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು. ದಟ್ ಈಸ್ ಕಾಲ್ಡ್ ಕಾನ್ಸೆಪ್ಚುಯಲ್ ಕೀ ಟರ್ಮ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 15 ಸ್ಟೇಟ್ಮೆಂಟ್ ಇಂದ 15 ಪದಗಳು ಸಿಗುತ್ತೆ. ಆ 15 ಪದಗಳನ್ನ 1, 2, 3, 4 ಅಂತ ಸುಮ್ಮನೆ ಬರ್ಕೊಳ್ಳೋದಷ್ಟೇನೆ. ಈಗ ಬರ್ಕೊಂಡಿದ್ದಾಯ್ತು, ಇಡೀ ಪ್ಯಾರಾಗ್ರಾಫ್ ಅನ್ನ ಗಮನ ಇಟ್ಟು ಓದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈ ಪದಗಳನ್ನ ಒಂದ್ಸರಿ ಓದ್ಕೊಂಡು ಮೆಮೊರಿ ಟೆಸ್ಟ್ ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ನನಗೆ ನಾನೇ ಚಾಲೆಂಜ್ ಮಾಡ್ಕೊಡೋದು. ಲೆಟ್ ಮಿ ಟ್ರೈ ಹೌ ಇಸ್ ಮೈ ಮೆಮೊರಿ ಅಂದ್ಕೊಂಡು ಆ 15 ಪದಗಳನ್ನ ಸಾಧ್ಯವಾದಷ್ಟು ಅದೇ ಸೀಕ್ವೆನ್ಸ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡ್ಬೇಕು. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಯ್ತಾ, ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಓದುವ ಆಟ. ಓಕೆ, ಐ ಆಮ್ ಪ್ಲೇಯಿಂಗ್ ವಿತ್ ಮೈ ಐ ಹ್ಯಾವ್ ಎ ಗೇಮ್ ಆಫ್ ಸ್ಟಡೀಸ್ ಅಂತ ಅನ್ಬಿಟ್ಟು ಆ ತರ ಒಂದು ಮೆಂಟಾಲಿಟಿ ಬಂದ್ಬಿಟ್ರೆ ಮಕ್ಕಳು ಅದನ್ನ ಚೆನ್ನಾಗಿ ಕರಗತ ಮಾಡ್ಕೊತಾರೆ, ಅವ್ರಿಗೇನೆ ಗೊತ್ತಾಗುತ್ತೆ ಇದು ಒಳ್ಳೆ ಟೆಕ್ನಿಕ್ ಅಂತ ಹೇಳಿ. ಸೊ ದಿಸ್ ಇಸ್ ಕಾಲ್ಡ್ ಕೀವರ್ಡ್ ಸೀಕ್ವೆನ್ಸಿಂಗ್ ಟೆಕ್ನಿಕ್. ಇನ್ನೂ ಒಂದ್ ಮಜಾ ಏನ್ ಗೊತ್ತಾ ಅರ್ಜುನ್, ಕೊನೆಗೆ ನಾವು ಗ್ಲಾನ್ಸ್ ನೋಟ್ ಅಂತ ಮಾಡ್ಕೊಳ್ತೀವಿ. ಗ್ಲಾನ್ಸ್ ನೋಟ್ ಅಂತ ಅಂದ್ರೆ ಒಂದ್ ಸಣ್ಣ ನೋಟ್ ಪ್ಯಾಡ್ ತಗೊಳ್ಳೋದು, ನೋಟ್ ಪ್ಯಾಡ್ ಅಥವಾ ಒಂದು ಎಕ್ಸರ್ಸೈಸ್ ತಗೊಳ್ಳೋದು. ಅದ್ರಲ್ಲಿ ಪ್ರತಿ ಯೂನಿಟ್ಗೂ ಪ್ರತಿ ಕ್ವೆಶ್ಚನ್ಗೂ ಈ ವರ್ಡ್ಗಳು ಮಾತ್ರ ಬರ್ದಿರೋದು ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ಕ್ವೆಶ್ಚನ್ ವಿತ್ 5 words, ಕ್ವೆಶ್ಚನ್ ವಿತ್ 6 words, ಈ ತರ ಕೊನೆ ಗ್ಲಾನ್ಸ್ ಮಾಡ್ಕೊಳಕ್ಕೆ. ಆದ್ರೆ ಒಂದ್ ಇಂಪಾರ್ಟೆಂಟ್ ಕಾಷನ್ ಏನು ಅಂತಂದ್ರೆ, ಆ ವಿದ್ಯಾರ್ಥಿ ಇಡೀ ಪ್ಯಾರಾಗ್ರಾಫ್ ಅನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಂಡ ಮೇಲೆ ಜ್ಞಾಪಕ ಇಟ್ಕೊಳ್ಳೋಕೋಸ್ಕರ ಕೀವರ್ಡ್ ಸೀಕ್ವೆನ್ಸ್. ಈ ನ್ಯೂಮೋನಿಕ್ಸ್ ಅದು ಇದೆಲ್ಲ ಸ್ವಲ್ಪ ಎಲ್ಲದಕ್ಕೂ ಬರೋದಿಲ್ಲ. ಸಿ ದ ಪ್ರಾಬ್ಲಮ್ ವಿತ್ ನ್ಯೂಮೋನಿಕ್ಸ್ ಈಸ್, ಆ ನ್ಯೂಮೋನಿಕ್ ಜ್ಞಾಪಕಕ್ಕೆ ಬರಲ್ಲ ಎಕ್ಸಾಮ್ ನಲ್ಲಿ. ಯು ಅಂಡರ್ಸ್ಟ್ಯಾಂಡ್? ನ್ಯೂಮೋನಿಕ್ ನಾವು ತುಂಬಾ ಈಗ ಪ್ರತಿ ಲೆಟರ್ ತಗೊಳ್ತೀವಿ, ಪ್ರತಿ ವರ್ಡ್ ಲೆಟರ್ ತಗೊಂಡು ಕಾಯಿನ್ ಮಾಡ್ತೀವಿ ವರ್ಡ್ ಅನ್ನ. ಎಷ್ಟೋ ಸರಿ ಎಕ್ಸಾಮಿನೇಷನ್ ಅಲ್ಲಿ ಆ ವರ್ಡ್ ಜ್ಞಾಪಕಕ್ಕೆ ಬರೋದಿಲ್ಲ. ಹಾಗಾಗಿ ನ್ಯೂಮೋನಿಕ್ ಎಲ್ಲಾ ಟೈಮ್ ನಲ್ಲೂ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. I completely understand.
ನಾನು ಇದೇ ಹೇಳ್ತೀನಿ. ಕೀವರ್ಡ್ ಸೀಕ್ವೆನ್ಸಿಂಗ್ ಟೆಕ್ನಿಕ್ ಏನಿದೆ ಇದು ಪರ್ಮನೆಂಟ್, ಇದು ಬೆಸ್ಟ್ ಟೆಕ್ನಿಕ್. ಅದು ನಾಟ್ ಓನ್ಲಿ ಅಟ್ ಲೋವರ್ ಲೆವೆಲ್ ಆಫ್ ಎಜುಕೇಶನ್, ಈವನ್ ಅಟ್ ಹೈಯರ್ ಲೆವೆಲ್ ಆಫ್ ಎಜುಕೇಶನ್, ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ನಾನು ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಅವರು ಕೂಡ ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡಿದ್ದಾರೆ. ಸರ್ ಅದೇ ಸರ್, ಈ ತರ ಮಾಡ್ತಾ ಹೋದಾಗ ಬರ್ನ್ಔಟ್ ಆಗೋದಕ್ಕೆ ಇದು ಬೆಸ್ಟ್. ನಮ್ಮ ಎಜುಕೇಶನಲ್ ಜರ್ನಿಯಲ್ಲಿ ಆಲ್ಸೋ ಈ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಸ್ ಎಲ್ಲ ಬರುತ್ತಲ್ವಾ ಸರ್, ಅದಲ್ಲಿ ಯು ಟೋಲ್ಡ್ ಕ್ಲಿಯರ್ಲಿ ಎಲಾಬ್ರೇಷನ್ ವರ್ಸಸ್ ಇವಾಪರೇಷನ್. ನಾವು ಏನೋ ಮಾಡ್ಬೇಕು ಅಂದ್ರೆ ವಿಲ್ ಸ್ಟಾರ್ಟ್, ಬಟ್ ದಿಸ್ ಟೆಕ್ನಿಕ್ ಇಸ್ ವೆರಿ ವೆರಿ ಯೂಸ್ಫುಲ್. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅರ್ಜುನ್, ಐ ಆಮ್ ಸಾರಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಟೆಕ್ನಿಕ್ ಅನ್ಸುತ್ತೆ ಬಿಗಿನಿಂಗ್ ನಲ್ಲಿ. ಬಟ್ ವೆನ್ ಒನ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ಅಸ್, ನಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು, ಮೆಮೊರಿನೂ ಬೂಸ್ಟ್ ಅಪ್ ಆಯ್ತು. ಆಮೇಲೆ ಎಲ್ಲಾ ಆನ್ಸರ್ಗು 15-20 ಪದ ಇರುತ್ತೆ ಅಂತ ಏನಿಲ್ಲ, 5-6 ಬೇಕಾದ್ರೂ ಸಿಗ್ಬಹುದು. ಅಟ್ಲೀಸ್ಟ್ ಆ ಪದಗಳನ್ನ ಉಪಯೋಗಿಸಿರೋ ಸ್ಟೇಟ್ಮೆಂಟ್ ಗಳನ್ನ ಬರೆದ್ರೆ 4ಕ್ಕೆ 3 ಸಿಕ್ಬಿಡುತ್ತೆ, 4ಕ್ಕೆ 3 ಸಿಗುತ್ತೆ. ಸಿ, ಒನ್ ಬ್ಯೂಟಿಫುಲ್ ಅಡ್ವಾಂಟೇಜ್ ಆಫ್ ದಿಸ್ ಟೆಕ್ನಿಕ್ ಈಸ್ you only prepare, you only remember only those statements with the keywords. ನೀವು ಅಷ್ಟೇ ಬರೀರಿ ಸಾಕು. So since the more weightage is there in the answer, out of 4 you may get 3, though you have not written full answer. ಇಡೀ ಪೇಜ್ ಆನ್ಸರ್ ಬರ್ದಿಲ್ಲ, ನೀವು ಬರೀ 8 ಸೆಂಟೆನ್ಸ್ ಬರ್ದಿದ್ದೀರಾ, ಅದ್ರಲ್ಲಿ 4 ಪಾಯಿಂಟ್ ಸಿಕ್ತು ಅಂದ್ರೆ ಸಿಗ್ತಾನೆ ಮಾರ್ಕ್ಸ್. ಸೊ 75% ಸ್ಕೋರಿಂಗ್ ಆಗ್ಬಿಡುತ್ತೆ. Sure. Thank you, sir. Lot of learnings for everyone in here. Sir, next agi question ಏನ್ ಬಂದಿತ್ತು, you have clearly told like exam ಮುಂಚೆ ಪ್ರಿಪರೇಷನ್ ಮಾಡೋದು ತುಂಬಾ ಮುಖ್ಯ. That is everyone should do, and preparation ಇಷ್ಟು ಮುಖ್ಯ ಆಗುತ್ತೆ. But during the exam day, ಆ exam day ಅಲ್ಲಿ also because ತುಂಬಾ ಸ್ಟ್ರೆಸ್ ಅಲ್ಲಿ ಮಕ್ಕಳು ಇರ್ತಾರೆ. ಸೊ ಡ್ಯೂರಿಂಗ್ ಅನ್ ಎಕ್ಸಾಮ್ ಅವರು ತುಂಬಾ ಓವರ್ವೆಲ್ಮಿಂಗ್ ಆಗಿ, ಫಾರ್ ಎಕ್ಸಾಂಪಲ್ 8th and 9th ಅಲ್ಲಿ 8th ಎಕ್ಸಾಮ್ ಅವ್ರು ಬೋರ್ಡ್ ಎಕ್ಸಾಮ್ ಆಯ್ತು 2 ದಿನ, ಅದು ರೈಟ್ ನೌ ದೇ ಆರ್ ಹ್ಯಾವಿಂಗ್ ಅ ಬ್ರೇಕ್. ನಾವು ಅಗೇನ್ ಮಂಡೇಲಿಂದ ಶುರು ಆಗುತ್ತೆ. ಸೊ ಈ ತರ ಎಕ್ಸಾಮ್ ಡ್ಯೂರಿಂಗ್ ಅನ್ ಎಕ್ಸಾಮ್ ಓವರ್ವೆಲ್ಮಿಂಗ್ ಆಗಿ ನಾನು ಫೀಲ್ ಮಾಡಬೇಕು ಅಲ್ಲಿ ನಾವು ಯಾವ ತರ ಅದು ಮ್ಯಾನೇಜ್ ಮಾಡಬಹುದು? Okay, actually absolutely there is no need to either feel overwhelming or having some tension or whatever it is. ಅದು ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅದೇ ಹೇಳಿದ್ನಲ್ಲ ನಿಮ್ಗೆ, it all depends on how the parents are bringing them up, especially during examination. Now number one, exam ನಲ್ಲಿ ಈಗ it all, see whether the student is under stress or student is feeling overwhelmed depends on the degree of his preparation during the previous 3 months. ಇದು ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್ ತರ ನಾನು ಹೇಳ್ಬೋದು ಇದನ್ನ. ಸೊ ಕಳೆದ 3-4 ತಿಂಗಳಲ್ಲಿ ಅವ್ರು ಚೆನ್ನಾಗಿ ಪ್ರಿಪೇರ್ ಆದವ್ರಿಗೆ ಅಂತ ಟೆನ್ಷನ್ ಇರ್ಬೋದು ಅಥವಾ ಏನ್ ಆಂಗ್ಸೈಟಿ ಲೆವೆಲ್ಗಳು ಕಡಿಮೆ ಇರುತ್ತೆ. ಯಾರು ಎಕ್ಸಾಮಿನೇಷನ್ ಇನ್ನೊಂದ್ 2 ತಿಂಗಳಿದೆ 1 ತಿಂಗಳಿದೆ ಅಂತ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ, ಅನ್ಸರ್ಟನಿಟೀಸ್ ಇರುತ್ತೆ. ಓಕೆ, ಅನ್ಸರ್ಟನಿಟೀಸ್ ಮೀನ್ಸ್ ಐ ಮೇ ರಿಮೆಂಬರ್, ಐ ಮೇ ರಿಕಾಲ್, ಐ ಮೇ ನಾಟ್ ಬಿ ರಿಕಾಲಿಂಗ್. ಸೊ ಐ ಮೇ ರೈಟ್, ಐ ಮೇ ನಾಟ್ ರೈಟ್, ಆಸಿಲೇಷನ್ ಅಂತ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಆತಂಕ ಅನ್ನೋದು ಸಹಜವಾಗಿ ಕಾಡುತ್ತೆ. ಸೊ ಅವ್ರೇನ್ ಮಾಡ್ಬೇಕಾಗತ್ತೆ, ನಾನು ಈಗ ಹೇಳಿದ್ನಲ್ಲ ನಿಮ್ಗೆ, ಈಗ ದಟ್ ಇಸ್ ದ ಬೆಸ್ಟ್ ಟೆಕ್ನಿಕ್, ಕ್ಲಾಸಿಫೈಯಿಂಗ್ ದ ಲೆಸನ್ಸ್ ಇಂಟು 3 categories. ಓಕೆ, ನೀವು ಮಿನಿಮಮ್ ಗ್ರೀನ್ ಲೆಸನ್ಸ್ ಅಥವಾ ಬ್ಲೂ ಲೆಸನ್ಸ್ ಅಷ್ಟನ್ನ ಮಾತ್ರ ಕವರ್ ಮಾಡ್ಕೊಂಡು ನೀವು ರೆಡಿ ಆಗ್ಬಿಟ್ರೆ ಯು ನೀಡ್ ನಾಟ್ ವರಿ ಅಬೌಟ್ ವಾಟ್ ಸಿ ದಿ ಅದರ್ 2 or 3 ಲೆಸನ್ಸ್ ವಿಚ್ ಆರ್ ರೆಡ್ ಮಾರ್ಕ್. ಸೊ ಅವ್ರಿಗೆ ಆತಂಕ ಬಹಳ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಅದನ್ನ ಗ್ಲಾನ್ಸ್ ನೋಟ್ಸ್ ಅಂತ ನಾನು ಏನ್ ಹೇಳಿದೆ, ಅದನ್ನ ಸಾಧ್ಯವಾದಷ್ಟು ಜೊತೆನಲ್ಲೇ ಇಟ್ಕೊಳ್ಬೇಕು. ಮತ್ತೆ ತಮ್ಮನ್ನ ತಾವೇ ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಒನ್ ಮೋರ್ ಟೆಕ್ನಿಕ್ ವಿಚ್ ಐ ಸ್ಟ್ರಾಂಗ್ಲಿ ಸಜೆಸ್ಟೆಡ್, ಬಿಫೋರ್ ಅದರ್ಸ್ ಟೆಸ್ಟ್ ಯು, ಟೆಸ್ಟ್ ಯುವರ್ ಸೆಲ್ಫ್ ಅಂತ. ಬಿಫೋರ್ ಅದರ್ಸ್ ಟೆಸ್ಟ್ ಯು, ಟೆಸ್ಟ್ ಯುವರ್ ಸೆಲ್ಫ್. ಸೊ ಸೆಲ್ಫ್ ಟೆಸ್ಟಿಂಗ್ ಟೆಕ್ನಿಕ್ಗಳು ಯೂನಿಟ್ ವೈಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಯೂನಿಟ್ ವೈಸ್ ಕ್ವೆಶನ್ ಬ್ಯಾಂಕ್ಗಳು ಸಿಗುತ್ತೆ ಇವಾಗ, ಬಹಳ ಸುಲಭವಾಗಿ ಸ್ಟಡಿ ಮೆಟೀರಿಯಲ್ಸ್ ಇದೆ. ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಗಳನ್ನೆಲ್ಲ ಒಂದ್ಸರಿ ಪಕ್ಕ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಒನ್ ಸೆಂಟೆನ್ಸ್ ಆನ್ಸರು, 2 sentence ಆನ್ಸರ್ಸು, ಅಥವಾ ಹಾಫ್ ಪೇಜ್ ನೋಟ್ ಇರುವಂತದ್ದು, ಅಥವಾ ಫುಲ್ ಪೇಜ್ ಎಸ್ಸೆ ಟೈಪ್ ಕ್ವೆಶನ್ಸ್ಗಳು, ಅದೆಲ್ಲ ಕೊನೆಗೆ ಇಟ್ಕೊಳ್ಬೇಕು. ಸೊ ಮಿನಿಮಮ್ ಗ್ಯಾರಂಟಿ ಲೆವೆಲ್ಗೆ ಯಾರು ರೀಚ್ ಆಗಿರ್ತಾರೆ ಅಂತ ಮಕ್ಕಳಿಗೆ ಅಷ್ಟೊಂದು ಟೆನ್ಷನ್ ಕಾಡುತ್ತೆ ಅಂತ ನನ್ಗೆ ಅನ್ಸೋದಿಲ್ಲ. ಇಸ್ ದಟ್ ಕ್ಲಿಯರ್? ಸೊ ಬಟ್ ಅದು ಸ್ವಲ್ಪ ನಾನು ಅಲ್ಲಿ ಪುಷ್ ನಿಮ್ ಕಡೆ ಕ್ಲಾರಿಟಿ ಈ ತರ ಲೈಕ್, ಬಟ್ ಸ್ಟಿಲ್ ಎಕ್ಸಾಮ್ ದಿನದಲ್ಲಿ ನಾವು ಯಾವ ತರ, ಲೈಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಹೋಗಿ ಮೇ ಬಿ 1 question ನಾನು ನೋಡಿ ಅದು ಕಂಪ್ಲೀಟ್ಲಿ ಗೊತ್ತಾಗಿಲ್ಲ ಅಂದ್ರೆ ಆ ರೆಡ್ ಅಲ್ಲಿ ಬಂದಿತ್ತು, ದೆನ್ ಅದರಲ್ಲಿ ಸ್ಪೈರಲ್ ಆಗಿ ತುಂಬಾ ಸ್ಟ್ರೆಸ್ಫುಲ್ ಆಗುತ್ತೆ. ಆತರ ನಾವು ತುಂಬಾ ಮಕ್ಕಳು ನೋಡಿದೀವಿ ಸರ್.
Now I understand. Okay. During the examination days, it is better not to worry too much, not to have too much of anxiety. Remember, anxiety levels are directly proportional to the forgetting, according to psychology. Anxiety levels ಜಾಸ್ತಿ ಆದಷ್ಟು ಕೂಡ forgetting problem ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರೇನ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, they should keep carrying what? The glance notes that they have. I have seen students moving to the examination centers on scooters or bikes reading the books. So ಕೆಲವು ಸರಿ ಲಾಸ್ಟ್ ಟೈಮ್ ನಲ್ಲಿ ಓದಿದ್ದು ಕೆಲವು ಸರಿ ಬಂದಿರುತ್ತೆ, ಕೆಲವು ಸರಿ ಬೆಳಗ್ಗೆ ಓದಿದ್ದು ಇದು ಎಕ್ಸಾಮಿನೇಷನ್ ಹಾಲ್ಗೆ ಓದ್ ಕೂಡಲೇ ಮರ್ತ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೋದು, they should always better attempt all those questions for which they know the answers very clearly. ಸೊ ಅದನ್ನ ಮಕ್ಕಳಿಗಿಂತ ದಯಮಾಡಿ ಹೇಳ್ಕೊಡಿ. ಯಾವ್ದೆಲ್ಲ ಬರುತ್ತೆ ಅಂತ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಗಿವನ್ ಸ್ಪೇಸಸ್ ಅಲ್ಲಿ ಫಸ್ಟ್ ಬರೋದನ್ನೆಲ್ಲ ಅಟೆಂಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಸೆಕೆಂಡ್ ಟ್ರೈ ಅಪ್ ಯಾಗುತ್ತೆ ಅಂದ್ರೆ ಆವರೇಜ್ ಲೆವೆಲ್ ಆಗಿರುವಂತದ್ದು, ಅಂದ್ರೆ ಕೆಲವು ಪಾಯಿಂಟ್ಸ್ ಬರ್ತಾ ಇದೆ, ಕೆಲವು ಮರ್ತೋಗ್ತಾ ಇದೆ. ಸೊ ಇಂಥ ಕ್ವೆಶನ್ಸ್ ಗಳನ್ನ ಅವರು ಅಟೆಂಪ್ಟ್ ಮಾಡೋದು ಒಳ್ಳೇದು. ಅಷ್ಟೊತ್ತಿಗೆ ಒಂದು 75% ಟೈಮ್ ಮುಗ್ದೋಗಿರುತ್ತೆ. ಇನ್ನು ರಿಮೈನಿಂಗ್ 25% ಟೈಮ್ ನಲ್ಲಿ ದೇ ಕ್ಯಾನ್ ಟ್ರೈ ದೇರ್ ಲಕ್. ಯಾವ್ದದು ಈ ರೆಡ್ ಮಾರ್ಕ್ ಲೆಸನ್ಸ್ ಏನಿದೆ ಅದರಲ್ಲಿ ಕೆಲವು ಈಸಿ ಪಾರ್ಟ್ ಗಳನ್ನ ಓದ್ಕೊಂಡ್ ಬಂದಿರ್ತಾರೆ ಮಕ್ಕಳು, ಅದ್ರಲ್ಲಿ ಕ್ವೆಶನ್ಸ್ ಬಂದಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ಉಳಿದಿದ್ದನ್ನ ಬಿಟ್ಟು ಇನ್ನ ಯಾವ್ದು ಅಟೆಂಪ್ಟ್ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸಿ ಕ್ವಾಲಿಟಿ ಆಫ್ ದಿ ಆನ್ಸರ್ಸ್ ವಿಚ್ ವಿ ಹಾವ್ ಆಲ್ರೆಡಿ ರಿಟರ್ನ್ ಶುಡ್ ಬಿ ಎನ್ಹಾನ್ಸ್ಡ್ by spending the remaining 25% of the time or whatever it is. So that is one thing. ಎರಡನೇದು, ಯಾವುದೇ ಕಾರಣಕ್ಕೂ ಇವತ್ತು ನಾನು ಯಾವುದೇ ಕ್ವೆಶನ್ ಬಿಟ್ಬಿಟ್ಟೆ ಆಮೇಲೆ ನನಗೆ ಜ್ಞಾಪಕ ಬಂತು ಅಂತ ಫ್ರಸ್ಟ್ರೇಷನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಂಡು ನಾವು ಮನೆಗೆ ಬಂದ್ರೆ ಇಟ್ ಅಫೆಕ್ಟ್ಸ್ ದ ನೆಕ್ಸ್ಟ್ ಎಕ್ಸಾಮಿನೇಷನ್. ಸೊ ವಿ ಶುಡ್ ಫರ್ಗೆಟ್ ಇಟ್ ದೆನ್ ಇಟ್ ಸೆಲ್ಫ್, ದೇರ್ ಇಟ್ ಸೆಲ್ಫ್, ದಟ್ ಗಾನ್ ಇಸ್ ಗಾನ್. ನೌ ವಿತ್ ಎ ಫ್ರೆಶ್ ಮೈಂಡ್ ಐ ಶುಡ್ ಸ್ಟಾರ್ಟ್ preparing for the next exam. Anyhow, this is a lesson for me that I could not read this part and I got the question from that part only. So ಆ ಥರದ್ದೇನೋ ಕೆಲವು ಅವ್ರಿಗೆ ರಿಯಲೈಸೇಷನ್ಸ್ ಆಗಿರುತ್ತೆ. ಆ ರಿಯಲೈಸೇಷನ್ಸ್ ಗಳನ್ನ ಮುಂದಿಟ್ಕೊಂಡು ಅವರು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಎಕ್ಸಾಮಿಗೆ ರೆಡಿ ಮಾಡ್ಕೊಳ್ಬೇಕು. ಫಾರ್ ಎನಿ ರೀಸನ್ ದೇ ಶುಡ್ ನಾಟ್ ಹ್ಯಾವ್ ಕ್ಯಾರಿ ಓವರ್ ಇಫೆಕ್ಟ್ ಅಂತ ನಾವು ಕರಿತೇವೆ ಇದನ್ನ. ಒಂದ್ ಎಕ್ಸಾಮ್ ನಲ್ಲಿ ಕಡಿಮೆ ತೆಗೆದಿದ್ದು ಇನ್ನೊಂದು ಎಕ್ಸಾಮ್ಗೆ ಎಫೆಕ್ಟ್ ಆಗಬಾರ್ದು ಅನ್ನೋದಾದ್ರೆ ಆ ಕ್ಷಣಕ್ಕೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ. See, there is nothing much to think about something which has already taken place. Now we should always think about something which is going to happen in the future. Yeah. Thank you, sir. Now I have more questions, but now illi pause ಮಾಡ್ತೀನಿ. Already 7:55 ಆಯ್ತು. I am right now pausing. ನಮ್ಮ ಗ್ರೂಪ್ ನಿಂದ ಲೈಕ್ ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಸೊ ಸ್ವಲ್ಪ ನೀವು ಹ್ಯಾಂಡ್ ರೈಸ್ ಮಾಡಿ. ಇಫ್ ಯು ಹ್ಯಾವ್ ಕ್ವೆಶ್ಚನ್ಸ್ ಫಾರ್ ಸರ್, ಯು ಕ್ಯಾನ್ ಆಸ್ಕ್ ಇಟ್ ನೌ. So if you have the questions, please raise your hands, unmute Madi. Arjun, there was a question here. I'm sorry if I'm interfering. So ಮಧ್ಯದಲ್ಲಿ ಬ್ರೇಕ್ ತಗೊಳ್ಬೇಕಾ ಓದ್ಬೇಕಾದ್ರೆ ಅಂತ ಹೇಳ್ತಾರೆ ಸರ್. So there's a question on definitely it is necessary. Definitely 100%. See, it is something like how much time I should take ಅಂತ ಅನ್ನೋದು. See, ನೀವೇನ್ ಮಾಡ್ಬೋದು, ನಾವೆಲ್ಲ ಏನ್ ಮಾಡ್ತಾ ಇದ್ವಿ, I would strongly suggest for students, those who feel aloof, those who feel insecure while preparing for the exam, being alone, I would strongly recommend studying with a group or at least one companion. So either ಮಾಡ್ಕೊಳ್ಬಹುದು. They can have a chat in between with their friends on a question which they have studied or which other student has studied. They can exchange some points over mobile or video call ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗುತ್ತೆ. 5 ನಿಮಿಷ ಬ್ರೇಕ್ ತೆಗೆದುಕೊಳ್ಬಹುದು. What they can do, they can wash their face, they can go out, have a cup of water or juice or whatever it is, come back, listen to a small piece of music, then come once again. Okay, then restart. So giving a break of 5 minutes for every 1 hour is a must, minimum 5 minutes. I would strongly recommend 10 minutes of break in an hour, or whenever you change one unit to another unit. In between 2 units, half an hour. Within the same unit, in between 2 hours, 10 minutes. Okay. That is very important. Take a shower. So immediate shower. ಈಗ ನಿದ್ದೆ ಬಂತು, ಬರ್ನ್ಔಟ್ ಆಗ್ತಾ ಇದ್ದೇನೆ, ಸ್ಟ್ರೆಸ್ ಆಗ್ತಾ ಇದೆ, ಹೆಡ್ಏಕ್ ಬರ್ತಾ ಇದೆ, ಕಣ್ಣಲ್ಲಿ ನೋವು ಬರ್ತಾ ಇದೆ, I feel the pressure ಅಂದಾಗ they can go to bathroom, they can have lukewarm water in the shower ತೆಗೆದುಕೊಂಡು ಬರೋದು ಬಹಳ ಒಳ್ಳೆಯದು. So it freshens. ಅದರಲ್ಲೂ ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಬೇಗ ನಿದ್ದೆ ಬರೋ ತರ ಆಗ್ತಾ ಇರುತ್ತೆ, ಸ್ಟ್ರೆಸ್ ಇರುತ್ತೆ, and this stress causes more sleep like. So ಅಂತ ಟೈಮ್ ನಲ್ಲಿ they can have a shower. Doesn't matter 3 or 4 times a day. No problem.
Hello? Arjun? Any questions, students? Yeah. Yes, thank you, sir. Yes, I'm audible, Yes, sir. yes. Yeah, so students, you can raise your hands. Students, however, teachers who are here, if you can raise your hands and ask the questions, any question relating to exam stress. I have to say, as a professional non-social sectorally ಕೆಲಸ ಮಾಡ್ತೀನಿ, I could learn a lot of things, sir. Anyway, Alpana, Miss Alpana, can you ask the question? You raised hands. Unmute ಮಾಡಿ question ಹೇಳ್ಬಿಡಿ. Yeah, sir, ಇದು exam time ಅಲ್ಲಿ I find that I cannot manage my time efficiently or answer all the questions which are asked for exams. So is there a way I can manage my time to write my answers effectively? See, Alpana, thank you for being here. She's my student also here. Anyhow, Okay. I strongly recommend two things. One, time management before the exams. Okay, that is very important. So that determines the second phase, that is time management in the examination hall. I hope you understand. How Yes, do you sir. manage your time before the exams, say 1 month or 2 months or whatever it is? That strongly determines how you will manage your time during when you are writing the exam in the examination hall. So before the exam first phase al tegidkondre, it is better to have a plan of studies, the study schedule anta heli. Adanna ನಾನು ಈಗಾಗಲೇ ನಾನು ಹೇಳಿದ್ದೇನೆ. ಅದೇ ಮಾರ್ಕಿಂಗ್ ಆರ್ ಸಿ categorizing chapters ಅಂತ ಹೇಳಿ. Yeah, 1 minute, have patience. During the examination, it is better you maintain your handwriting plus legibility along with the speed. That is very important. Mark those questions which carry more marks but which require less quantity of answer to be written. ಅಂದ್ರೆ ಕಡಿಮೆ ಪ್ರಮಾಣದ ಉತ್ತರವನ್ನ ಅದು ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು, ಹೆಚ್ಚು ಅಂಕಗಳಿರ್ಬೇಕು. ದಟ್ ಮೀನ್ಸ್ ಅಟೆಂಡ್ ಆಲ್ ದಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್. ಈಗ ಈ ಪಾರ್ಟ್ ಸಿ ಅಂದ್ಕೊಂಡಾಗ 3 marks ಕ್ವೆಶನ್ಸ್ ಇರುತ್ತೆ ಹೈಯರ್ ಲೆವೆಲ್ ಅಲ್ಲಿ, ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಪಾರ್ಟ್ ಬಿ ಬರಬೇಕು, ಅದು 5 marksಗೆ 1 page ಆನ್ಸರ್ಸ್ ಬರಿಬೇಕಾಗಿರುವಂಥದ್ದು. ಸೊ ಆತರ SSLC ಅಥವಾ 8th 9th ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಗಳನ್ನ ಬಹಳ ಬೇಗ ಅಟೆಂಪ್ಟ್ ಮಾಡ್ಬಿಟ್ರೆ ಐ ಥಿಂಕ್ 50% ಆಫ್ ಟೈಮ್ ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಆಬ್ಜೆಕ್ಟಿವ್ ಅಥವಾ 2 mark ಕ್ವೆಶನ್ಸ್ 3 mark ಕ್ವೆಶನ್ಸ್ ಇದೆಲ್ಲ. ಇನ್ ಎಸ್ಸೆ ಟೈಪ್ ಕ್ವೆಶನ್ಸ್ ಕಡೆಗೆ ಲಾಸ್ಟ್ 1/3 ಆಫ್ ದ ಟೈಮ್ ಅಂತ. ಸಿ ನಾರ್ಮಲಿ ಡಿಪೆಂಡಿಂಗ್ ಆನ್ ದಿ amount of marks that are allotted, I give some suggestions like this. 1/3 for the objective type, 1/3 for the middle order, andre 2 sentences or 3 sentences so small paragraphs, another 1/3 for the essay type questions. ಈ ತರ ಮ್ಯಾನೇಜ್ ಮಾಡ್ಕೊಳ್ಬೇಕು. ಇನ್ನು ಕೆಲವರು ನೋಡ್ತೀನಿ ನಾನು ಸ್ಟ್ರಾಟಜಿಕ್ ಆಗಿ ಟೈಮ್ ನ ಮ್ಯಾನೇಜ್ ಮಾಡ್ಕೊಳ್ತಾರೆ. ದೇ ಕೀಪ್ ವಾಚ್ ಇನ್ ಫ್ರಂಟ್ ಆಫ್ ದೆಮ್. ಸೊ ಎಷ್ಟು ಕ್ವೆಶನ್ಸ್ ಬರುತ್ತೆ, ಎಷ್ಟು ಪೇಜ್ ಆನ್ಸರ್ ಬರಬೇಕು ಅಂತ ಅನ್ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡ್ಕೊಳ್ತಾರೆ ಅರ್ಜುನ್. ಸೊ ಅವಾಗ ಏನಾಗುತ್ತೆ, ಸೆಕ್ಷನ್ ಎ ನಲ್ಲಿ ಪ್ರತಿ ಕ್ವೆಶನ್ಗೂ ಎಷ್ಟು ಮಿನಿಟ್ಸ್ ಅಲ್ಲಿ ಬರೀಬೇಕು ನಾನು, ಸೆಕ್ಷನ್ ಬಿ ನಲ್ಲಿ ಪ್ರತಿ ಕ್ವೆಶನ್ಗೂ ಎಷ್ಟು ಟೈಮ್ ಸಿಗುತ್ತೆ ನನಗೆ, ಆಮೇಲೆ ಕೊನೆಗೆ ಎಲ್ಲ ಕಳೆದ್ಮೇಲೆ ಒಂದು 10 minutes ರಿವಿಷನ್ ಮಾಡೋದಕ್ಕೆ ಅಥವಾ ರಿವೈಸ್ ಮಾಡೋದಕ್ಕೆ, ಅಂಡರ್ಲೈನ್ ಮಾಡೋದಕ್ಕೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೋಟ್ ಮಾಡೋದಕ್ಕೆ ಅಥವಾ ಡಿಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಎಷ್ಟು ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು 10 minutes ಬೇಕಾಗುತ್ತೆ. ಈ ತರ ಸ್ಟ್ರಾಟಜಿಕ್ ಆಗಿ ಟೈಮ್ ಪ್ಲಾನ್ ಮಾಡ್ಕೊಳ್ಳೋದು ನಾನು ನೋಡಿದ್ದೇನೆ. ಸೊ ದಟ್ ಅಗೈನ್ ಡಿಪೆಂಡ್ಸ್ ಆನ್ ಹೌ ಯು ಗೋ ಅಬೌಟ್. ಎಷ್ಟೋ ಸರಿ ಏನಾಗುತ್ತೆ, ನಾವು ಪ್ಲಾನ್ ಮಾಡ್ಕೊಳ್ತೇವೆ, because of forgetting problem we start worrying and thinking and trying to recall the same answer. ಬರೆಯೋದು ನಿಲ್ಲಿಸ್ಬಿಟ್ಟು 1 5 ನಿಮಿಷ 4 ನಿಮಿಷ ಒಂದು ವರ್ಡ್ಗೋಸ್ಕರ ಸರ್ಚ್ ಮಾಡ್ಕೊಂಡು ಕೂತ್ಕೊಳ್ತೀವಿ. ಅದ್ ಮಾಡಬಾರ್ದು. ಸಿ ಜಸ್ಟ್ ಲೀವ್ ದ ಸ್ಪೇಸ್ ದೇರ್ ಫಾರ್ ದಟ್ ಕೀವರ್ಡ್ ಅಂಡ್ ಕೀಪ್ ಮೂವಿಂಗ್. ಯಾವಾಗ್ಲೂ ಒಂದ್ಸರಿ ಜ್ಞಾಪಕ ಬರುತ್ತೆ, ಪಟ್ಟಂತ ಅವಾಗ ಹೋಗಿ ಬರ್ದ್ಬಿಡಿ ಅದನ್ನ. ವಾಟ್ ಐ ಹ್ಯಾವ್ ಸೀನ್ ಅರ್ಜುನ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಯಾವ್ದೋ ಒಂದು ಪಾಯಿಂಟ್ ಸ್ಟಕ್ ಆಗೋಯ್ತು, ಬರ್ತಾ ಇಲ್ಲ, ಅದಕ್ಕೋಸ್ಕರ ಥಿಂಕ್ ಮಾಡ್ಕೊಂಡು ತಲೆ ಕೆರ್ಕೊಂಡು ಯೋಚನೆ ಮಾಡ್ಕೊಂಡು 5 ನಿಮಿಷ 6 ನಿಮಿಷ ವೇಸ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಅದ್ ಮಾಡಬಾರ್ದು. ಅಕಸ್ಮಾತ್ ಸ್ಟಕ್ ಆಯ್ತು, ಅಲ್ಲಿಗೆ ಬಿಟ್ಬಿಡಿ, ಅಟೆಂಪ್ಟ್ ದ ನೆಕ್ಸ್ಟ್ ಕ್ವೆಶ್ಚನ್. ಅಕಸ್ಮಾತ್ ಜ್ಞಾಪಕ ಬಂದ್ರೆ ಲಕ್ಕಿಲಿ ಆರ್ ಫಾರ್ಚುನೇಟ್ಲಿ ಗೋ ಬ್ಯಾಕ್ ಅಂಡ್ ರೈಟ್, ಅದರ್ವೈಸ್ ಡೋಂಟ್ ವರಿ. Leave it. Just for one word, don't waste 5 minutes. Yeah. Thank you, sir. I hope that answers Alpana. Yes. Anyone? Yeah. Please raise your hands. If you have any question, please ನೀವು hand raise ಮಾಡಬೇಡಿ. Yes, sir. First of all, as a like now students, from your rich experience of guiding so many people for at different levels, you have shared this. I have to say now,
for me as a professional, I have got to learn a lot of things, from teamwork to managing time. There are different idali, and I am thinking like exams. I always, as a student, I used to think, yaake exams yaake useful agutte, like it's too stress agutte andre. But as a professional, when I'm working, I can understand esto planning alli important agi barutte, and how to manage time. All these are important aspect of the exam, not just assessing and putting it across. Arjun, just 1 second. See, one tip kodtini nimge. I'm sorry if I'm breaking your. No, please. It's a very important step. See, as educated parents, as sensible teachers, let me use this word, as sensible teachers, as educated parents, right from the beginning of the academic year, we should develop a positive mindset in students, saying that examination is not to bother you, not to frustrate you, not to make you anxious. Okay, it is to help you. Examinations are there to help us. They will give us the reflection of how we are preparing, right? And examination should be taken as a festival of trying out. Like, ನಾನು ಎಷ್ಟು ಓದ್ಕೊಂಡಿದ್ದೇನೆ, ಈ ಎಕ್ಸಾಮ್ ನಲ್ಲಿ ಕಡಿಮೆ ತೆಗೆದೆ, ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಜಾಸ್ತಿ ತೆಗೆಯೋದಕ್ಕೆ ಏನ್ ಮಾಡ್ಬೇಕು, ಈ ತರ ನಮ್ಮನ್ನೇ ನಾವು ಟೆಸ್ಟ್ ಮಾಡ್ಕೊಳ್ಳೋಕಿರೋ ಒಂದು ಸಾಧನ. ಇಟ್ ಈಸ್ ಅ ಮೀನ್ಸ್, ಇಟ್ ಈಸ್ ಅ ವೆಪನ್ ಆಫ್ ಟೆಸ್ಟಿಂಗ್ ಅವರ್ ಸೆಲ್ಸ್. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ಸ್ ಶುಡ್ ಬಿ ವೆಲ್ಕಮ್. ಸೊ ಮಕ್ಕಳಿಗೆ ಪೇರೆಂಟ್ಸ್ಗಳು ಮತ್ತು ಟೀಚರ್ಸ್ಗಳು ಹೇಳ್ಬೇಕು, ಎಕ್ಸಾಮ್ಸ್ ಇರೋವಂಥದ್ದು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ನಿಮ್ಮ ಆಂಗ್ಸೈಟಿ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗಾಗಿ ಪ್ರತಿ ಟೆಸ್ಟ್ ಅನ್ನ ಅಟೆಂಪ್ಟ್ ಮಾಡ್ತಾ ಹೋಗಿ, ಪ್ರತಿ ಅಸೈನ್ಮೆಂಟ್ ಇದೆಯಲ್ಲ ಅರ್ಜುನ್, and assignments are given by teachers, that should be attempted by student as if they are taking a test. Every question of the assignment should be taken as a question for which they are writing the answer in the test or exam. ಈ ಒಂದು ಮೆಂಟಾಲಿಟಿಯನ್ನ ನಾವು ಕೆಲವರು ಏನ್ ಮಾಡ್ತಾರೆ, ಮೆಕ್ಯಾನಿಕಲ್ ಆಗಿ ಅಸೈನ್ಮೆಂಟ್ಸ್ ಗಳನ್ನ ಬರ್ಕೊಂಡು ಹೋಗ್ತಾರೆ. ಅದರಲ್ಲೇ ಕ್ವೆಶನ್ಸ್ ಬಂದ್ರು ಕೂಡ ಅವರು ಆನ್ಸರ್ ಮಾಡೋದಿಲ್ಲ. ಅದಕ್ಕೆ ಪರ್ಪಸಿವ್, ನೀಡ್ ಬೇಸ್ಡ್, ಓಕೆ, ಆಕ್ಟಿವ್ ರೀಡಿಂಗ್ ಸ್ಕಿಲ್ಸ್ ಅಂತ ನಾನು ಕರಿತೀನಿ, ನಾನು ಆಕ್ಟಿವ್ ಅಂಡ್ ಪ್ಯಾಸಿವ್ ರೀಡಿಂಗ್ ಸ್ಕಿಲ್ಸ್ ಅಂತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪ್ಯಾಸಿವ್ಲಿ ಅಟೆಂಪ್ಟ್ ದೇರ್ ಅಸೈನ್ಮೆಂಟ್ಸ್. ದಟ್ ಈಸ್ ನಾಟ್ ಗುಡ್. ಸೊ ಅದಕ್ಕೆ ಟೀಚರ್ಸ್ ಗಳು ಮತ್ತು ಪೇರೆಂಟ್ಸ್ ಗಳು ಎವ್ರಿ ಡೇ ಅಸೈನ್ಮೆಂಟ್ಸ್ ಗಳು ಏನ್ ಕೊಡ್ತಾ ಇದ್ದಾರೆ, ಅದು ಟೆಸ್ಟ್ ಕ್ವೆಶ್ಚನ್ ಅಂತಲೇನೆ ಅಥವಾ ಎಕ್ಸಾಮಿನೇಷನ್ ಕ್ವೆಶ್ಚನ್ ಅನ್ನೋ ಫೀಲಿಂಗ್ ನಲ್ಲಿ ಆಕ್ಟಿವೇಟ್ ಮಾಡ್ಕೊಂಡು ಮೈಂಡ್ ಅನ್ನ. ಆಕ್ಟಿವ್ ರೀಡಿಂಗ್ ಸ್ಕಿಲ್ಸ್ ಅಂತ ಅಂದ್ರೆ ಇಷ್ಟೇ ಅರ್ಜುನ್, ಒಂದ್ ಸೆಂಟೆನ್ಸ್ ಓದ್ತಿದೆ ಅಂತ ಕೊಡಿ, ಅದನ್ನ ನಾವು ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿ, ಅರ್ಥ ಮಾಡ್ಕೊಂಡು ನಮ್ಮ ಮೈಂಡ್ ನ ಒಂದು ಭಾಗ ಮಾಡ್ಕೊಳ್ಳೋದಕ್ಕೆ ಅದ್ರದ್ದು ಒಂದು ವರ್ಡ್ ಕೀವರ್ಡ್ ನ ತೆಗೆದುಕೊಂಡ ಮೇಲೆನೆ ಮುಂದಿನ ಸೆಂಟೆನ್ಸ್ ಹೋಗ್ಬೇಕು. ಡೋಂಟ್ ಜಸ್ಟ್ ಕೀಪ್ ಯುವರ್ ಸೆಲ್ಫ್ ಪುಷಿಂಗ್ ಇನ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ವಿತೌಟ್ ಕ್ಲಿಯರಿಂಗ್ ದ ಪ್ರೀವಿಯಸ್ ಸ್ಟೇಟ್ಮೆಂಟ್. ಅವಾಗ ಗ್ಯಾಪ್ಸ್ ಗಳು ಕ್ರಿಯೇಟ್ ಆಗುತ್ತೆ. ದೀಸ್ ಆರ್ ಕಾಲ್ಡ್ ವಾಯ್ಡ್ಸ್, VOIDS, ವಾಯ್ಡ್ಸ್ ಆಫ್ ನಾಲೆಜ್, ವಾಯ್ಡ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ವಾಯ್ಡ್ಸ್ ಗಳು ಜಾಸ್ತಿ ಆದಷ್ಟು ನಿಮ್ ಆನ್ಸರ್ ನಲ್ಲಿ ವೈಟೇಜ್ ಕಡಿಮೆ ಆಗ್ಬಿಡುತ್ತೆ. ಈ ವಾಯ್ಡ್ಸ್ ಗಳು ಬರಬಾರ್ದು ಅಂದ್ರೆ, ಈಗ ಸಿ ಹೌ ಡು ವಿ ಪ್ಯೂರಿಫೈ ಐರನ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಬೇರೆ ಬೇರೆ ಇಂಪ್ಯೂರಿಟೀಸ್ ಸೇರ್ಕೊಂಡು ಅದು ಟೊಳ್ಳಾಗುತ್ತೆ. ಇಟ್ ಕೆನಾಟ್ ಬಿ ಯೂಸ್ಡ್. ಸೊ ಆ ಇಂಪ್ಯೂರಿಟೀಸ್ ತೆಗಿಬೇಕು. ಸಣ್ಣ ಬಬಲ್ಸ್ ಗಳು ಬಂದ್ಬಿಟ್ಟಿರುತ್ತೆ, ಗೊತ್ತಾಯ್ತಾ? ಆ ಏರ್ ಬಬಲ್ಸ್ ಗಳು ತೆಗಿದಲೇ ಇದ್ರೆ ಐರನ್ ಬಿಕಮ್ಸ್ ವೀಕ್. ಯು ಕಾಂಟ್ ರಿಲೇ ಆನ್. ಸೊ ಇಲ್ಲಿಯೂ ಹಾಗೇನೆ, ಈ ವಾಯ್ಡ್ಸ್ ಗಳು ಇದ್ದಷ್ಟು ಕೂಡ ನಿಮ್ಮ ಎಕ್ಸಾಮಿನೇಷನ್ ಆನ್ಸರ್ ಏನಿದೆ, ದಟ್ ಬಿಕಮ್ಸ್ ವೆರಿ ಲೈಟ್, ನೋ ವೇಟೇಜ್. ಸೊ ಇಟ್ ವಿಲ್ ಅಟ್ರಾಕ್ಟ್ ವೆರಿ ಲೆಸ್ ಮಾರ್ಕ್ಸ್ ಆರ್ ನೋ ಮಾರ್ಕ್ಸ್. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಈ ವಾಯ್ಡ್ಸ್ ಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಮಕ್ಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಅಸೈನ್ಮೆಂಟ್ ಅನ್ನು ಕೂಡ ಅವತ್ತಿನ ದಿವಸದ ಟೆಸ್ಟ್ ಅಂತಲೇ ಬರೀಬೇಕು. ಅದಕ್ಕೆ ಓದ್ಕೊಳ್ಬೇಕು, ನೋಡ್ಕೊಳ್ದೆ ಅದಕ್ಕೆ ಆನ್ಸರ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಕಂಪೇರ್ ಮಾಡ್ಕೊಳ್ಬೇಕು, ಆಮೇಲೆ ಫೈನಲ್ ಆನ್ಸರ್ ನ ಬರೆದು ಕೊಡ್ಬೇಕು. ಈ ತರ ಮಾಡ್ತಾ ಹೋದ್ರೆ ಯೂನಿಟ್ ಟೆಸ್ಟ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ, ಮಂತ್ಲಿ ಟೆಸ್ಟ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್. ಯಾವುದೋ ಪ್ರಿಪರೇಷನ್. ಹೆಚ್ಚಿನ ಮಕ್ಕಳಲ್ಲಿ ಈ ಪ್ರಿಪರೇಷನ್ ಇಸ್ ನಾಟ್ ಕಂಟಿನ್ಯೂಸ್, not comprehensive. So only those students who start preparing for the exam in the last few months, 2 months, 3 months ಇದ್ದವ್ರಿಗೆ ಸಿಕ್ಕಾಪಟ್ಟೆ ವಾಯ್ಡ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಈ ಕಡೆಯಿಂದ ಓದ್ಕೊಂಡು ಬರ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಆ ಗ್ಯಾಪ್ ಗಳು ಹಂಗೆ ಉಳ್ಕೊಂಡು ಬರ್ತಾ ಇರುತ್ತೆ. ದೀಸ್ ಗ್ಯಾಪ್ಸ್ ಕೆನಾಟ್ ಬಿ ಕವರ್ಡ್ ವಿತ್ ಇನ್ ಎ ಪೀರಿಯಡ್ ಆಫ್ 1 or 2 months. ಸೊ ಅದಕ್ಕೆ ಪೇರೆಂಟ್ಸ್ ಗಳು ವರ್ಷದ ಪ್ರಾರಂಭದ ದಿವಸದಿಂದಲೇನೆ ಎವ್ರಿ ಡೇ ಇಸ್ ಅನ್ ಎಕ್ಸಾಮಿನೇಷನ್ ಡೇ, ಎವ್ರಿ ಡೇ ಇಸ್ ಎ ಟೆಸ್ಟಿಂಗ್ ಡೇ ಅಂದ್ಕೊಂಡು. ಸೊ ಪ್ರತಿ ದಿವಸ ಮಕ್ಕಳು ಟೆಸ್ಟ್ ಅನ್ನ ಅವರು ಫೀಲ್ ಮಾಡ್ತಾ ಬರ್ತಾರೆ. ಫೈನಲ್ ಎಕ್ಸಾಮಿನೇಷನ್ ಈಸ್ ಓನ್ಲಿ ಲಾಸ್ಟ್ ಯೆಟ್ ಅನದರ್ ಟೆಸ್ಟ್. ಆ ಮೆಂಟಾಲಿಟಿಲಿ ಇದ್ರೆ ಫ್ರಸ್ಟ್ರೇಷನ್, ಆಂಗ್ಸೈಟಿ ಇದೆಲ್ಲ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಮೈ ಸ್ಟ್ರಾಂಗ್ ಸಜೆಷನ್. Thank you, sir. I think that is a strong takeaway now ಈ ಸೆಷನ್ ಇಂದ.
as teachers, parents, ಎಲ್ಲವರು and students, ನೀವು different levels ಅಲ್ಲಿ ಇರ್ತೀರಾ, 8th ಅಲ್ಲಿ ಇರ್ತೀರಾ, 9th ಅಲ್ಲಿ ಇರ್ತೀರಾ, 10th ಅಲ್ಲಿ ಇರ್ತೀರಾ. Your journey is long. Just ಸ್ಟಾರ್ಟ್ ಆಯ್ತು 8th ಅಲ್ಲಿ ಇರ್ತೀರಾ. ಸೊ ಈ ಸರ್ ಏನ್ ಹೇಳ್ತಾರೆ ಅದು you take it. It is going to be very useful. And also for others, maybe ನೀವು internet link ಏದಾದ್ರು issue ಆಗುತ್ತೆ ಅಂದ್ರೆ recording will be in the YouTube, this one, for all the students. Thank you so much, Vishwanath sir. You know what, one more point. Once ಅವ್ರಿಗೆ if they feel that yes, I am very successful, I could understand the lesson, I could remember it very well, ಇವತ್ತು ನಾನು ಏನ್ ಅಸೈನ್ಮೆಂಟ್ ಕೊಟ್ಟಿರೋದನ್ನ ಚೆನ್ನಾಗಿ ಮಾಡಿದೆ, ನೋಡ್ಕೊಳ್ಳೋದಲ್ಲೇ ಬರ್ದೆ, ಇವತ್ತಿನ ಟೆಸ್ಟ್ ಚೆನ್ನಾಗಿ ಮಾಡಿದೆ, ಈ ಯೂನಿಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅಂತ ಅನ್ಸ್ಬಿಟ್ರೆ they can call it a day. And this confidence, okay, will boost up their preparation for the next day. ಈಗ ನೆನ್ನೆ ಚೆನ್ನಾಗಿ ಓದ್ದವನಿಗೆ ಇವತ್ತು ಚೆನ್ನಾಗಿ ಓದ್ಬೇಕು ಅನ್ಸುತ್ತೆ. ನೆನ್ನೆ ಲಾಸ್ಟ್ ಅಥವಾ ಪ್ರೀವಿಯಸ್ ಯೂನಿಟ್ ಟೆಸ್ಟ್ ಚೆನ್ನಾಗಿ ಮಾಡಿದವನಿಗೆ ನೆಕ್ಸ್ಟ್ ಟೆಸ್ಟ್ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ದಿಸ್ ಕಾನ್ಫಿಡೆನ್ಸ್, ದಿಸ್ ಏನಪ್ಪ ಲೈಕ್ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಅಚೀವ್ಮೆಂಟ್ ಮೋಟಿವೇಶನ್ ಇರ್ಬೋದು, ಈ ತರದೆಲ್ಲ ಇಟ್ ಈಸ್ ಎ ಕ್ಯಾರಿ ಓವರ್ ಎಫೆಕ್ಟ್. ಅದು ಪಾಸಿಟಿವ್ ಕ್ಯಾರಿ ಓವರ್ ಎಫೆಕ್ಟ್ ಅಂತ ಮುಂದುವರ್ಕೊಂತ ಯಾ ಅಕಸ್ಮಾತ್ ಯಾವ್ದೋ ಒಂದು ಯೂನಿಟ್ ಟೆಸ್ಟ್ ಅಲ್ಲಿ ಕಡಿಮೆ ತೆಗೆದ್ರೆ ಅದನ್ನ ಕ್ಯಾರಿ ಓವರ್ ಮಾಡ್ಕೊಳ್ಬಾರ್ದು. ಯಾವ್ದು ಚೆನ್ನಾಗಿ ಮಾಡಿದ್ರೆ ಅದನ್ನ ಕ್ಯಾರಿ ಓವರ್ ಮಾಡ್ಕೋಬೇಕು. ವಾಟ್ ಈಸ್ ಟು ಬಿ ಕ್ಯಾರಿಡ್ ಆನ್, ವಾಟ್ ಈಸ್ ಟು ಬಿ ಬ್ಲಾಕ್ಡ್ ಆಫ್. ಸೊ ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಪೇರೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಾಕ್ಟಿಕಲ್ ಆಗಿ ಹೇಳ್ತೀರಾ ಏನೇನ್ ಮಾಡ್ಬೇಕು ಅಂದ್ರೆ. ಐ ಥಿಂಕ್ all of us, teachers, students, other educators, everyone, this has been, I hope and I believe that it has been helpful. Thank you so much sir for taking time from your busy schedule and sharing your knowledge with us and helping us to also evolve and learn through this process. So I wish you and your team all the very best. Thanks. And even every individual student who has attended or who is going to receive this video, so all of them, let God bless them, okay? And see that so they enjoy the examinations, they enjoy the exams. Thank you so much. And this session also sir. Yeah, thank you. Okay. Yes. So thank you everyone. So we can close this session. I will request you, if you still have any questions, you can share it in this one. Before that, let me stop the recording. Okay, great.